ಎಸ್ ನೋಡ್ರಿ, ಇವತ್ತಿನ ಕ್ಲಾಸ್ ಒಳಗಡೆ ತುಂಬಾ ಇಂಪಾರ್ಟೆಂಟ್ ಒಂದು ಟಾಪಿಕ್ ಯಾವ್ದಂತಂದ್ ಹೇಳಿದ್ರ ನಂಬರ್ ಸಿರೀಸ್ ಅಂತಂದ್ ಹೇಳ್ತೀವಿ. ಯಾವ್ದಪ್ಪ ಅಂತಂದ್ ಹೇಳಿದ್ರ ನಂಬರ್ ಸಿರೀಸ್. ಈ ನಂಬರ್ ಸಿರೀಸ್ ಮೇಲೆ ಏನಂತಂದ್ ಹೇಳಿದ್ರ ಬಾಳ ಇಂಪಾರ್ಟೆಂಟ್ ಕ್ವಶನ್ ಗಳು ಬರ್ತಾವ. ಒಂದೊಂದ್ ಶಿಫ್ಟ್ ಅಲ್ಲಿ 2 ಕ್ವಶನ್ಸ್ ಗಳು ಇರ್ತಾವ. ಒಂದೊಂದ್ ಶಿಫ್ಟ್ ಒಳಗಡೆ ಏನಂತಂದ್ ಹೇಳಿದ್ರೆ 1 ಕ್ವಶನ್ ಇರುತ್ತ. ಒಂದೊಂದ್ ಶಿಫ್ಟ್ ಅಲ್ಲಿ ಏನಂತಂದ್ ಹೇಳಿದ್ರೆ ಮೇ ಬಿ ಹೇಳಕ್ ಬರಂಗಿಲ್ಲ, ಅದಕ್ಕಿಂತ ಜಾಸ್ತಿನೇ ಇರ್ಬೋದು. ಬಟ್ ಆದ್ರೆ 100% ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್ ಈ ಟಾಪಿಕ್ ಮೇಲೆ ಇದ್ದೇ ಇರುತ್ತೆ. ಸೊ ಅದನ್ನ ನಾವೇನಂತಂದ್ ಹೇಳಿದ್ರೆ ಪ್ರಾಪರ್ ಆಗಿ ಸಾಲ್ವ್ ಮಾಡ್ಬೇಕು. ಕ್ಲಿಯರ್ ಎಲ್ರಿಗೂ? ಎನಿ ಕ್ವಶನ್ಸ್? ಎಸ್, ಯಾವ ತರ ಸಾಲ್ವ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಒಂದೊಂದೊಂದ್ರೊಳಗಡೆ ನಾನು ಹೇಳ್ಕೊಂತ ಹೋಗ್ತೀನಿ. ಮೊದಲು ಏನ್ ಮಾಡೋದು ಅಂತಂದ್ ಹೇಳಿದ್ರೆ ಯಾವಾಗ್ಲೂ ಪ್ಲಸ್ ಮಾಡಕ್ ನೋಡೋದು. ಯಾವ್ದಾದ್ರು ಒಂದು ಸಂಖ್ಯೆಯನ್ನ ಏನಂತಂದ್ ಹೇಳಿದ್ರೆ ಪ್ಲಸ್ ಮಾಡಕ್ ನೋಡೋದು, ಇಲ್ಲ ಮೈನಸ್ ಮಾಡಕ್ ನೋಡೋದು. ಇಲ್ಲ ಅದು ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಟು, ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ. ಅದ್ನ ಯಾವಾಗ ಮಾಡ್ಕೋಬೇಕು. ಇದು ಯಾವ್ದೂ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಸರ ಸ್ಕ್ವೇರ್ ಮಾಡ್ಬೇಕ್ರಿ. ಯಾವ್ದಾದ್ರು ಒಂದ್ ನಂಬರ್ ಇಂದ ಸ್ಕ್ವೇರ್ ಮಾಡಿ ಕೂಡ್ಸ್ಬೇಕ್ರಿ. ಅಥವಾ ಇಲ್ಲ ಅಂತಂದ್ ಹೇಳಿದ್ರೆ ಕ್ಯೂಬ್ ಮಾಡಿ ಕೂಡಿಸ್ಬೇಕ್ರಿ. ಇಷ್ಟ ಏನಂತಂದ್ ಹೇಳಿದ್ರೆ ನಿಮ್ಗೆ ಇಂಪಾರ್ಟೆಂಟ್. ಇವತ್ತರ ಬಿಟ್ಟು ಬೇರೆ ಯಾವ ಕ್ವಶನ್ ಕೇಳಂಗಿಲ್ಲ. ನೋಡ್ರಿ, ಫಸ್ಟ್ ಕ್ವಶನ್ ಏನೈತೆ ಟ್ರೈ ಮಾಡ್ರಿ. ಇದನ್ನ ಕ್ವಶನ್ ಏನೈತೆ ನೋಡ್ರಿ. ಎಸ್, ಕಾಣಿಸೈತಲ್ಲ ಎಲ್ರಿಗೂ? 50 ಐತಿ, 53 ಐತಿ, 50, 53, ಅದಾದ ನಂತರ 62, 89, ಆಮೇಲೆ ಇದು ಕೇಳಿದಾನ, ಆಮೇಲೆ 413 ಐತ. ಸೊ ನಿಮ್ಗ ಬಂತಂತಂದ್ ಹೇಳಿದ್ರೆ ನೋಡ್ರಿ, ಇಲ್ಲ ಅಂತಂದ್ ಹೇಳಿದ್ರೆ ನಾನು ಆನ್ಸರ್ ಮಾಡ್ದೇನೆ. ಫಸ್ಟ್ ಥಿಂಗ್ ಏನಾಗೈತ್ ನೋಡ್ರಿ, ಇಲ್ಲಿ ಡಿಫ್ರೆನ್ಸ್ ನೋಡೋಣ. ಸರ್ ಇದ್ರ ಎರಡರ ನಡುವೆ ಡಿಫ್ರೆನ್ಸ್ ಎಷ್ಟೈತ್ರಿ? ವ್ಯತ್ಯಾಸ 3 ಐತ್ರಿ. ಇಲ್ಲಿ ನೋಡ್ರಿ ಎಷ್ಟಾಗೈತ್ರಿ? ಇಲ್ಲಿ 9 ಆಗೈತ. ಅದಾದ ನಂತರ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗೈತ? ಅದಾದ ನಂತರ ಈ ಸಂಖ್ಯೆಗಳನ್ನು ಕೂಡ ನೋಡೋದು. ಸರ್ ಮೊದಲು ನಾರ್ಮಲ್ ಆಗಿದಾವ್ರಿ, ಅದಾದ ನಂತರ ಸಡನ್ ಆಗಿ ದೊಡ್ಡದ್ ಬಂದೈತ್ರಿ. ಇಲ್ಲಿ ಯಾವ್ದು ಬರುತ್ತೆ ಅನ್ನೋ ಸಂಖ್ಯೆ ಗೊತ್ತಿಲ್ರಿ. ಬಟ್ ಆದ್ರೆ ಇಲ್ಲಿ ಏನಂತಂದ್ ಹೇಳಿದ್ರೆ ದೊಡ್ಡ ಸಂಖ್ಯೆ ಬಂದ್ಬಿಟ್ಟೈತ್ರಿ. ಇಲ್ಲಿ ಏನಂತಂದ್ ಹೇಳಿದ್ರೆ 100ರ ಮೇಲೆ ಏನಂತಂದ್ ಹೇಳಿದ್ರೆ ಸಂಖ್ಯೆ ಬಂದ್ಬಿಟ್ಟೈತಿ. ದೊಡ್ಡ ಸಂಖ್ಯೆ ಬಂತು ಅಂತಂದ್ ಹೇಳಿದ್ರೆ ಇದು ಯಾವಾಗ್ಲೂ ಏನ್ ಮಾಡ್ಬೇಕು, ಇದಕ್ಕೆ ಪ್ಲಸ್ ಮತ್ ಮೈನಸ್ ಮಾಡ್ರ ಬರಂಗಿಲ್ಲ ಆನ್ಸರ್. ಇದಕ್ ಒಂದೇನೋ ಇಂಟು ಮಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಡಿವೈಡೆಡ್ ಬೈ ಮಾಡಕ್ ಬರಂಗಿಲ್ಲ. ಯಾಕಂತಂದ್ರೆ ದೊಡ್ಡ ಸಂಖ್ಯೆಯಿಂದ ಕಮ್ಮಿ ಸಂಖ್ಯೆಗೆ ಹೊಂಟಿತ್ತಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಮಾಡ್ಬೋದು. ಓನ್ಲಿ ಇಂಟು ಮಾಡ್ಬೋದು, ಇಲ್ಲ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಮಾಡ್ಬೋದು, ಇಲ್ಲ ಎಕ್ಸ್ ಕ್ಯೂಬ್ ಮಾಡ್ಬೋದು, ಕೂಡಿಸ್ಬೋದು. ಸೊ ಎಕ್ಸ್ ಸ್ಕ್ವೇರ್ ಏನಂತಂದ್ ಹೇಳಿದ್ರೆ ಕೂಡಿಸ್ಬೋದು, ಎಕ್ಸ್ ಕ್ಯೂಬ್ ಅನ್ನ ಕೂಡಿಸ್ಬೋದು, ಅಥವಾ ಇಂಟು ಮಾಡ್ಬೋದು. ಇದ್ರಲ್ಲಿ ಏನಂತಂದ್ ಹೇಳಿದ್ರೆ ಯಾವ್ದಾದ್ರು ಒಂದು ಕರೆಕ್ಟ್ ಆಗಿರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ 3 ಐತ್ರಿ, ಇಲ್ಲಿ 9 ಆಗೈತ್ರಿ. ಇನ್ ನೆಕ್ಸ್ಟ್ ಚೆಕ್ ಮಾಡ್ರಿ ಅಂತಂದ್ ಹೇಳಿದ್ರೆ ಇಲ್ಲಿ ಎಷ್ಟಾಗಿರ್ತೈತಿ ನೋಡ್ರಿ. ಇಲ್ಲಿ ಎಷ್ಟಾಗಿರುತ್ತ? ಎಸ್, 3 ಡಿಫ್ರೆನ್ಸ್ ಇಲ್ಲ. 3 ಡಿಫ್ರೆನ್ಸ್ ಏನಂತಂದ್ರೆ ಇಲ್ಲಿ 27 ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಂತಂದ್ರೆ 3:1, 3:2, ಇದು 3:3 ಆಗೈತೆ. ಇಲ್ಲ ಅಂತಂದ್ರೆ 3 3 9, 9 3 27, 27 3 ಮಾಡ್ಬೇಕು. ನೆಕ್ಸ್ಟ್ 3:4 ಮಾಡ್ಬೇಕು. 3:4 ಮಾಡಿದ್ರೆ ಎಷ್ಟು ಬರುತ್ತೆ? 3:4 ಮಾಡಿದ್ರೆ ಎಷ್ಟು ಬರುತ್ತೆ? 81. 3:4 ಮಾಡಿದ್ರೆ 81 ಬರುತ್ತೆ. ಅಂದ್ರೆ ಇದಕ್ಕೆ 81 ಕೂಡ್ಸಿರಿ ಅಂತಂದ್ ಹೇಳಿದ್ರೆ 170 ಆಗತ್ತ. ಅದಾದ ನಂತರ ನೆಕ್ಸ್ಟ್ ಉಳಿದದ್ದು ನೆಕ್ಸ್ಟ್ 3:5 ಮಾಡ್ರ ಅಂತಂದ್ ಹೇಳಿದ್ರೆ ಎಷ್ಟು ಬರುತ್ತೆ ನೋಡ್ರಿ. 3:5 ಮಾಡ್ರ ಅಂತಂದ್ ಹೇಳಿದ್ರೆ 243 ಬರುತ್ತೆ. ಅವಾಗ 170 ಪ್ಲಸ್ 243 ಮಾಡ್ರ ಅಂತಂದ್ ಹೇಳಿದ್ರೆ 413 ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಇಲ್ಲೇನಂತಂದ್ ಹೇಳಿದ್ರೆ ಈ ರೀತಿಯಾಗಿ ಮಾಡ್ಕೊಂತ ಹೋಗ್ಬೇಕು. ಸೊ ಇದು ಏನಂತಂದ್ ಹೇಳಿದ್ರೆ ಫಸ್ಟ್ ಥಿಂಗ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಐತೆ, ಇದನ್ನ ಟ್ರೈ ಮಾಡ್ರಿ ನೋಡೋಣ. ಇಲ್ಲಿ ಏನಾಗೈತೆ ಅಂತಂದ್ ಹೇಳಿದ್ರೆ ದೊಡ್ಡ ಸಂಖ್ಯೆಯಿಂದ ಕೆಳಗ್ ಬಂದೈತೆ, ಕಮ್ಮಿ ಹಾಕೋದ್ ಬಂದೈತೆ. ಅದು ಕಮ್ಮಿ ಹೆಂಗ್ ಹಾಕೋದ್ ಬಂದೈತಿ? ಸಡನ್ ಆಗಿ ಕಮ್ಮಿ ಆಗೈತೆ ಅಂತ ಚೆಕ್ ಮಾಡ್ಬೇಕು. ಸಡನ್ ಆಗಿ ಕಮ್ಮಿ ಆಗೈತೆ ಇಲ್ರಿ ಸರ್, ನಾರ್ಮಲ್ ಆಗಿ ಕಮ್ಮಿ ಹಾಕೋದ್ ಬಂದೈತೆ. ಇದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ನಾರ್ಮಲ್ ಆಗಿ ಕಮ್ಮಿ ಹಾಕೋದ್ ಬಂದೈತೆ. ಈಗ ಫಾರ್ ಎಕ್ಸಾಂಪಲ್ ಸಡನ್ ಆಗಿ ಕಮ್ಮಿ ಆಗಿ ಮಾಡ್ಕೊಂತ ಹೆಂಗಂತ ಹೇಳ್ತೀನಿ. 1000 ಇರುತ್ತ, 1000 ಇದ್ದದ್ ನೆಕ್ಸ್ಟ್ 500 ಆಗಿಬಿಡುತ್ತ, 500 ಇದ್ದದ್ ನೆಕ್ಸ್ಟ್ ಏನಾಗತ್ತ? 250 ಆಗತ್ತ. ಸೊ ಈ ತರ ಸಡನ್ ಆಗಿ ಎಲ್ಲಾದ್ರೂ ಕಮ್ಮಿ ಹಾಕೋದ್ ಬಂತಂತಂದ್ ಹೇಳಿದ್ರೆ ಅಲ್ಲಿ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ. ಯಾವ್ದೋ ಒಂದ್ ಸಂಖ್ಯೆಯಿಂದ ಡಿವೈಡೆಡ್ ಬೈ ಮಾಡಿರ್ತಾರ, ಅದಕ್ಕೆ 500 ಬಂದಿರುತ್ತೆ. ಯಾವ್ದೋ ಒಂದ್ ಸಂಖ್ಯೆಯಿಂದ ಡಿವೈಡ್ ಮಾಡಿರ್ತಾರ, 250 ಬಂದಿರುತ್ತೆ. ಕ್ಲಿಯರ್ ಎಲ್ರಿಗೂ? ಈಗ ನಾರ್ಮಲ್ ಆಗಿ ಫಾರ್ ಎಕ್ಸಾಂಪಲ್ 100 ಐತಿ, 100 90 ಆಗೈತಿ, 90 80 ಆಗೈತಿ, 80 75. ನಾರ್ಮಲ್ ಆಗಿ ಕಮ್ಮಿ ಹಾಕೋದ್ ಬರಾಕತ್ತಿತ್ತು ಅಂತಂದ್ ಹೇಳಿದ್ರೆ ಅಲ್ಲಿ ಮೈನಸ್ ಮಾಡಿರ್ತಾರ. ಯಾವ್ದೋ ಒಂದ್ ಸಂಖ್ಯೆಗಳಿಂದ ಏನಂತಂದ್ ಹೇಳಿದ್ರೆ ಮೈನಸ್ ಮಾಡ್ಕೋತ ಬಂದಿರ್ತಾರ. ಆ ರೀತಿಯಾಗಿ ನಾವು ಥಿಂಕ್ ಮಾಡ್ಕೋಬೇಕು. ಸೊ ಇವಾಗ ನೀವು ಇದನ್ನ ಥಿಂಕ್ ಮಾಡ್ರಿ, ಇಲ್ಲಿ ಏನಾಗೈತೆ ಅಂತ ಹೇಳ್ರಿ. ಆನ್ಸರ್ ಏನ್ ಬರುತ್ತ, ಲಾಜಿಕ್ ಏನ್ ಬರುತ್ತ? ಮೇನ್ ಲಾಜಿಕ್ ಹೇಳ್ರಿ, ಆಮೇಲೆ ಆನ್ಸರ್ ಹೇಳಕ್ರಿ. ಏನಂತಂದ್ ಹೇಳಿದ್ರೆ ಈಗ ನೋಡ್ರಿ, ಇಲ್ಲಿಂದ ಇಲ್ಲಿ ಎಷ್ಟು ಕಮ್ಮಿ ಆಗೈತಿ? ಇಲ್ಲಿಂದ ಇಲ್ಲಿಗೆ ಎಷ್ಟು ಕಮ್ಮಿ ಐತಿ? 1968 ಬಂದಿತ್ತು ಅಂತಂದ್ ಹೇಳಿದ್ರೆ ಎಷ್ಟು ಕಮ್ಮಿ ಮಾಡಿದಾರೆ? 32 ಕಮ್ಮಿ ಮಾಡಿದಾರೆ. ಎಸ್, 32.
ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ರಿ 968ದಿಂದ 935 ಆಗೈತೆ. 968ದಿಂದ 935 ಆಗೈತಿ. ಇಲ್ಲಿ ಎಷ್ಟು ಕಮ್ಮಿ ಆಗೈತಿ ನೋಡ್ರಿ, ಏನಿಲ್ಲ 968 935 ಕಳೆದಷ್ಟೇ. 8ರಾಗ 5 ಹೋದ್ರ 3, 6ರಾಗ 3 ಹೋದ್ರ 33 ಆಗೈತೆ. -32 ಮಾಡ್ಯಾರ -33. ನೆಕ್ಸ್ಟ್ -34 ಆಗೈತೆ. ನೆಕ್ಸ್ಟ್ ಏನಂದ್ರ -35 ಆಗೈತೆ. ನೆಕ್ಸ್ಟ್ ಏನಾಗ್ಬೇಕು, -36 ಆಗ್ಬೇಕು. 866ರಾಗ 36 ಕಳೆದ್ರೆ ಎಷ್ಟಾಗತ್ತ, 6ರಾಗ 6 ಹೋದ್ರೆ 0, 6ರಾಗ 3 ಹೋದ್ರೆ 3. ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 830 ಅಂತಂದ್ ಹೇಳಿ ಬರುತ್ತೆ. ಇಲ್ಲಿ ಏನಾಗೈತೆ ಅಂತಂದ್ ಹೇಳಿದ್ರೆ ನಾರ್ಮಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕಮ್ಮಿ ಆಕೋತ್ ಹೋಗೈತ್ ಸಂಖ್ಯೆ. ಸೊ ಅದಕ್ಕೋಸ್ಕರ ನಮಗೆ ಇಲ್ಲಿ ಪಕ್ಕ ಏನೋ ಒಂದ್ ಮೈನಸ್ ಬರುತ್ತೆ ಅಂತಂದ್ ಹೇಳಿ. ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಎಷ್ಟ್ ಕಮ್ಮಿ ಆಗೈತಿ ಎಷ್ಟ್ ಹೆಚ್ಚಾಗೈತಿ ಅಂತಂದ್ ಕಂಡು ಹಿಡ್ಕೊಂಡ್ವಿ ಅಂತಂದ್ ಹೇಳಿದ್ರೆ ನಮಗ್ ಪ್ರಾಪರ್ ಆಗಿರೋದು ಒಂದು ಲಾಜಿಕ್ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ, ಟ್ರೈ ಮಾಡ್ರಿ ಇದನ್ನ. 49 ಅಂತಂದ್ ಹೇಳಿ ಬರ್ತಾರ. ಅಂದ್ರೆ ಇಲ್ಲಿ ಏನಾಗಿತ್ರಿ ಸರ, 1 ಕಮ್ಮಿ ಆಗೈತ್ರಿ. ಸೊ 1 ಏನಂತಂದ್ ಹೇಳಿದ್ರೆ ಕಮ್ಮಿ ಮಾಡ್ಕೊಂಡಿದಾರ ಅಂತಂದ್ ಹೇಳಿ. ಕ್ಲಿಯರ್? 1 ಏನಪ್ಪಾ ಅಂತಂದ್ ಹೇಳಿದ್ರೆ ಕಮ್ಮಿ ಆಗೈತಿ. ಇಲ್ಲಿ 49 ಐತ್ರಿ. 49 ಇದ್ದದ್ ನೆಕ್ಸ್ಟ್ ಏನಾಗೈತಿ ಅಂದ್ರೆ 53 ಆಗೈತ್ರಿ. 49 ಇದ್ದಿದೆ ಅಂತಂದ್ ಹೇಳಿದ್ರೆ 53 ಆಗೈತಿ. ಇಲ್ಲಿ ಏನಾಗೈತೆ ಸರ್, +4 ಆಗೈತ್ರಿ. ಕರೆಕ್ಟಾ? ಎಷ್ಟಾಗೈತಿ? ಎಸ್. ಇಲ್ಲಿ ನೋಡ್ರಿ 50 ಐತೆ, ನೆಕ್ಸ್ಟ್ 49 ಬರ್ಕೊಂಡಾರ ಅಂದ್ರ -1 ಮಾಡ್ಕೊಂಡಿದಾರ. ಅದಾದ ನಂತರ ಇಲ್ಲಿ 49 ಐತ್ರಿ. ನೆಕ್ಸ್ಟ್ ಏನಾಗೈತೆ ಅಂತಂದ್ ಹೇಳಿದ್ರೆ 53 ಆಗೈತ್ರಿ. +4 ಆಗೈತಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 53 ಇದ್ದಿದ್ ಮತ್ತೇನಂತಂದ್ ಹೇಳಿದ್ರೆ 26 ಆಗೈತೆ. 53 26 ಆಗೈತೆ ಅಂದ್ರೆ ಮೈನಸ್ ಮಾಡಿದಾರಲ್ಲ. ಎಷ್ಟು ಮೈನಸ್ ಮಾಡಿದಾರ? ಎಸ್, 27 ಮೈನಸ್ ಮಾಡಿದಾರ. -27 ಆಗೈತ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 26 ಇದ್ದಿದ್ ಮತ್ 42 ಆಗೈತೆ. 26 ಇದ್ದಿದ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 42 ಆಗೈತೆ. ಸೊ ಇಲ್ಲಿ ಏನ್ ಮಾಡಿದಾರ, +16 ಮಾಡಿದಾರ. ಸೊ +16 ಮಾಡಿದಾರ. ಈಗ ಇದ್ ನೋಡ್ರಿ, ನಿಮಗ್ ನಾನು ಯಾವಾಗೋ ಹೇಳಿದ್ದೀನಿ, ಎಷ್ಟೋ ದಿನಗಳ ಹಿಂದೆ ಹೇಳ್ಬಿಟ್ಟಿದ್ದೇನೆ ನಾನು. ಸೊ ಮೊದ್ಲು ಏನಪ್ಪಾ ಅಂತಂದ್ ಹೇಳಿದ್ರೆ 1 ಸ್ಕ್ವೇರ್ ದಿಂದ ಹಿಡ್ಕೊಂಡು 20 ಸ್ಕ್ವೇರ್ ವರೆಗೂ ಬರ್ದಿಟ್ಕೊಡ್ರಪ್ಪ ಒಂದ್ ಕಡೆ ಅಂತಂದೇಳಿ. ಇನ್ನೊಂದು 1 ಕ್ಯೂಬ್ ರಿಂದ ಹಿಡ್ಕೊಂಡು 20 ಕ್ಯೂಬ್ ಒಳಗಡೆ ನಿಮಗ್ ಗೊತ್ತಿರ್ಬೇಕು ಅಂತಂದ್ ಹೇಳಿದಾನಲ್ಲ ನಿಮ್ಗೆ. ಕರೆಕ್ಟ್? ಎಸ್. ಇವಾಗ ನೋಡ್ರಿ, ಇದು ಏನಿದೆ 4 ಐತಲ್ಲ, ಇದನ್ನ ನಾವ್ ಏನಂತ ಕರಿತೀವಿ? 2 ಸ್ಕ್ವೇರ್ ಅಂತ ಕರಿತೀವಿ. 27 ನಾವೇನಂತ ಕರಿತೀವಿ? 3 ಕ್ಯೂಬ್ ಅಂತ ಕರಿತೀವಿ. ಇದನ್ನೇನ್ ಕರಿತೀವಿ? 16 ಏನಂತ ಕರಿತೀವಿ? 4 ಸ್ಕ್ವೇರ್ ಅಂತ ಕರಿತೀವಿ. ಇದನ್ನ ನಾವೇನಂತ ತಗೋಣ? 1 ಕ್ಯೂಬ್ ಅಂತ ತಗೊಳ್ಳೋಣ. 1 ಕ್ಯೂಬ್ ಅಂತಂದ್ ಹೇಳಿದ್ರೆ 1, 2 ಸ್ಕ್ವೇರ್ ಅಂದ್ರೆ 4, 3 ಕ್ಯೂಬ್ ಅಂದ್ರೆ 27, 4 ಸ್ಕ್ವೇರ್ ಅಂತಂದ್ ಹೇಳಿದ್ರೆ 16. ನೆಕ್ಸ್ಟ್ ಏನ್ ತಗೊಳ್ಬೇಕು? 5 ಕ್ಯೂಬ್ ತಗೋಬೇಕು. ನೆಕ್ಸ್ಟ್ ಏನ್ ತಗೊಳ್ಬೇಕು? 5 ಕ್ಯೂಬ್. ಎಷ್ಟಾಗತ್ತ ಆನ್ಸರ್? ವೆರಿ ಗುಡ್, ವೆರಿ ಗುಡ್. ಅದ ನಿಮ್ ಮುಂದ್ ನಿಂತು ಹೊಯ್ಕೊಳ್ಳೋದಂದ ಕರೆಕ್ಟ್ ಆಗಿ ನೋಡ್ಕೊಡ್ರಪ್ಪ ಅಂತಂದ್ ಹೇಳಿ. ಇಲ್ಲಿ ನೋಡ, ಮೈನಸ್ ಆಗೈತಿ, ನೆಕ್ಸ್ಟ್ ಪ್ಲಸ್ ಆಗೈತೆ, ನೆಕ್ಸ್ಟ್ ಮೈನಸ್ ಆಗೈತಿ, ಪ್ಲಸ್ ಆಗೈತಿ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ -125 ಮಾಡ್ಬೇಕು. 42 -125 ಮಾಡಿದ್ರೆ ಎಷ್ಟಾಗತ್ತ? 125 42 ಕಳೆದ್ರೆ ಎಷ್ಟು ಬರೈತ? 3, 8 ಅಂದ್ರ -83 ಬರ್ತಿತ್ರಿ. ಇಲ್ಲಿ ಎಷ್ಟು ಬರುತ್ತ? -83. ಕ್ಲಿಯರ್ ಎಲ್ರಿಗೂ? ಮೊದ್ಲು ಏನಂತಂದ್ ಹೇಳಿದ್ರೆ ಈ ಸ್ಟೆಪ್ ಮಾಡಕ್ ಕಲೀರಿ. ಮೊದಲು ಈ ಸ್ಟೆಪ್ ಮಾಡಕ್ ಕಲ್ತ್ರಿ ಅಂತಂದ್ ಹೇಳಿದ್ರೆ ಮುಂದಿಂದೆಲ್ಲ ಈಸಿಯಾಗಿ ಗೊತ್ತಾಗತ್ತ. ಅರ್ಥ ಆಯ್ತಾ ಎಲ್ರಿಗೂ? ನೆಕ್ಸ್ಟ್ ಕ್ವಶನ್ ಸೇಮ್ ಅದೇ ತರ ಐತೆ. 11 ಐತೆ, 33 ಐತೆ, ನೆಕ್ಸ್ಟ್ 99, ಆಮೇಲೆ 297. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 2, 6, 7, 3. ನೋಡ್ರಿ, ಸಡನ್ ಆಗಿ ಏನಂತಂದ್ ಹೇಳಿದ್ರೆ ಇನ್ಕ್ರೀಸ್ ಆಗ್ಬಿಟ್ಟೈತ್ರಿ. ಸಡನ್ ಆಗಿ ಇನ್ಕ್ರೀಸ್ ಆಗೈತೆ ಅಂದ್ರೆ ಏನು ಸರ್, ಏನೋ ಒಂದು ಇಂಟು ಮಾಡ್ಬೇಕ್ರಿ. ಇಲ್ಲಿ ಏನೋ ಒಂದು ಇಂಟು ಮಾಡ್ರೆ ಅಷ್ಟ ಆನ್ಸರ್ ಬರೈತ್ರಿ. ಅರ್ಥ ಆಗೈತಿ ನಾ ಹೆಂಗ್ ಲಾಜಿಕ್ ಥಿಂಕ್ ಮಾಡತನಂತಂದ್ ಹೇಳಿ? ನಿಮಗೂ ಹಂಗ ಅರ್ಥ ಆಗ್ಬೇಕು. ಕೇಳಿಸ್ಕೊಳ್ರಿ ಎಲ್ರು. ಸೊ ಇಲ್ಲೇನಂತಂದ್ ಹೇಳಿದ್ರೆ 2 ಐತೆ, ನೆಕ್ಸ್ಟ್ 4 ಆಗೈತೆ, 6 ಆಗೈತೆ, 8 ಆಗೈತೆ. ನೆಕ್ಸ್ಟ್ ಏನೋ ಒಂದ್ ಸಂಖ್ಯೆ ಕೇಳಿದಾನ. ಇವಾಗ ಏನ್ರಿ ಇದ ಸರ್, ಸ್ವಲ್ಪ ಏನಂತಂದ್ ಹೇಳಿದ್ರೆ ಜಾಸ್ತಿ ಆಗೈತೆ. ಏನಾದ್ರೂ ಕೂಡ 2 ಇದ್ದದ್ 4 ಆಗೈತೆ ಅಂತಂದ್ ಹೇಳಿದ್ರೆ ಏನೋ ಒಂದ್ ಸ್ವಲ್ಪ, ಅಂದ್ರೆ ಈಗ ನಾವು ನಾರ್ಮಲ್ ಆಗಿ ನೋಡಿದ್ವಿ ಅಂತಂದ್ ಹೇಳಿದ್ರೆ ಇದ್ರ ಡಿಫ್ರೆನ್ಸ್ ಗಳು ಏನೋ ಜಾಸ್ತಿ ಇಲ್ಲ ಅಲ್ಲ. ಎಲ್ರಿಗೂ ಅರ್ಥ ಆಯ್ತಲ್ಲ? ವ್ಯತ್ಯಾಸ ಜಾಸ್ತಿ ಇಲ್ಲ. ಜಾಸ್ತಿ ಇಲ್ಲ ಅಂತಂದ್ ಹೇಳಿದ್ರೆ ಏನೋ ಒಂದ್ ಕೂಡಿಸ್ಬೇಕಿಲ್ಲಿ. ಇದ್ರೊಳಗೆ ಏನಂತಂದ್ ಹೇಳಿದ್ರೆ ಏನೋ ಒಂದ್ ಕೂಡಿಸ್ಬೇಕು. +2 +2 +2 ಮಾಡ್ಕೋತ ಹೋದ್ರೆ ನಮ್ಗೆ ಆನ್ಸರ್ ಬರುತ್ತೆ.
ಅರ್ಥ ಆಯ್ತಾ ಎಲ್ರಿಗೂ? ಈಗ ಅದೇ ಇವಾಗ ಏನಂತಂದ್ ಹೇಳಿದ್ರೆ ಈಗ 20 ಐತೆ, 40 ಐತೆ, ನೆಕ್ಸ್ಟ್ 80 ಆಗೈತೆ, ಅದಾದ ನಂತರ ನೆಕ್ಸ್ಟ್ 160 ಆಗೈತೆ, ನೆಕ್ಸ್ಟ್ ಏನೋ ಒಂದ್ ಐತೆ. ಇಲ್ಲೇನು ಇಲ್ಲಿ ನೋಡ್ರಿ ಸರ್, ಇದ್ರದ್ದು ಡಿಫ್ರೆನ್ಸ್ ಇಲ್ಲಿ 20 ಇದ್ದದ್ ಸಡನ್ ಆಗಿ 40 ಆಗೈತ್ರಿ, 40 ಇದ್ದದ್ 80 ಆಗೈತ್ರಿ, 80 ಇದ್ದದ್ ಮತ್ತ ಅದ್ರದ್ದು ಡಬಲ್ ಹಿಂಗ್ 160 ಆಗೈತ್ರಿ. ಸಡನ್ ಆಗಿ ಇನ್ಕ್ರೀಸ್ ಆಗೈತಿಲ್ಲ. ಈ ತರ ಸಡನ್ ಆಗಿ ಇನ್ಕ್ರೀಸ್ ಆಕೈತು ಅಂತಂದ್ ಹೇಳಿದ್ರೆ ಇಲ್ಲಿ ಏನೋ ಒಂದು ಸಂಖ್ಯೆಯಿಂದ ಇಂಟು ಮಾಡ್ಬೇಕು. ಇಲ್ಲಿ ಪ್ಲಸ್ ಮಾಡಕ್ ಬರಂಗಿಲ್ಲ. ಇಲ್ಲಿ ಪ್ಲಸ್ ಮಾಡ್ಕೋತ ಕೂತ ಅಂತಂದ್ ಹೇಳಿದ್ರೆ ಎಷ್ಟಂತ ಪ್ಲಸ್ ಮಾಡ್ಕೋತ ಹೋಗವ್ ನೀನು, ಸರಿ ಹೋಗಂಗಿಲ್ಲ ಅದು. ಸೊ ಯಾವ್ದೋ ಒಂದ್ ಸಂಖ್ಯೆಯಿಂದ ಏನಂತಂದ್ ಹೇಳಿದ್ರೆ ಇಂಟು ಮಾಡ್ಬೇಕಾಗತ್ತ. ನಾನು ಅಲ್ಲಿ ಅದನ್ನ ತಿಳಿಸ್ಕೊಟ್ಟಿದ್ದೆ. ಎಲ್ರಿಗೂ ಅರ್ಥ ಐತಿ ಇವಾಗ? ನೋಡ್ರಪ್ಪ, ಈ ಟಾಪಿಕ್ ಅರ್ಥ ಮಾಡ್ಕೋಬೇಕಂತಂದ್ ಹೇಳಿದ್ರ ನಾನ್ ಹೆಂಗ್ ಹೇಳ್ತೇನೆ ಹಂಗ್ ಥಿಂಕ್ ಮಾಡ್ರಿ, ಅರ್ಥ ಆಗತ್ತ. ಬ್ಯಾರೆದ ಅರ್ಥ ಥಿಂಕ್ ಮಾಡ್ರಿ ಅಂತಂದ್ ಹೇಳಿದ್ರೆ ಹೊಯ್ಕೋತ ಹೋಗುತ್ತ. ಸಿಂಪಲ್, ನಾ ಏನ್ ಹೇಳ್ತೇನೆ ಅದ್ ಅಷ್ಟ ತಲೆಯಾಗಿರ್ಬೇಕು. ಜಾಸ್ತಿ ಎಕ್ಸ್ಟ್ರಾ ತಲೆ ಟೆನ್ಷನ್ ತಗೊಳಂಗಿಲ್ಲ. ಸರ್ ಇಲ್ಲಿ ನೋಡ್ರಿ, ಈಗ ಏನಾಗೈತ್ರಿ ಇಲ್ಲಿ 11 ಐತ್ರಿ, 11 ಇದ್ 33 ಆಗೈತ್ರಿ, 33 ಇದ್ 99 ರೀ, 99 ಇದ್ 297 ರೀ, 297 ಏನೋ ಬರೈತ್ರಿ, ಆಮೇಲೆ 2000 ಮ್ಯಾಲ ಜಿಗದೈತ್ರಿ ಅದು. ಈ ತರ ಹಿಂಗ್ ಬಂತು ಅಂತಂದ್ ಹೇಳಿದ್ರ ಅವಾಗ ಏನಂತಂದ್ ಹೇಳಿದ್ರೆ ಯಾವ್ದೋ ಒಂದ್ ಸಂಖ್ಯೆಯಿಂದ ಇಂಟು ಮಾಡ್ಬೇಕಾಗತ್ತ. ಇಲ್ಲಿ ನೋಡ್ರಿ, ಈಗ 11 ಐತೆ, 11 ಇದ್ದಿದ್ದು 33 ಆಗೈತೆ ಅಂದ್ರೆ ಏನ್ ಮಾಡ್ಬೇಕು ಇಲ್ಲಿ? ಇಂಟು 3 ಮಾಡ್ಬೇಕು. 33 ಆಗತ್ತ. 33 ಇದ್ದಿದ್ದು 99 ಆಗ್ಬೇಕಂದ್ರ ಇಂಟು 3 ಮಾಡ್ಬೇಕು. ಇದು ಕೂಡ ಏನಂತ 99 ಇದ್ದಿದ್ದು 297 ಆಗ್ಬೇಕಂತಂದ್ ಹೇಳಿದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಇಂಟು 3 ಮಾಡ್ಬೇಕು. ಈಗ ಇಲ್ಲಿ ಬರ್ಬೇಕಂತಂದ್ ಹೇಳಿದ್ರು ಕೂಡ 297ಕ ಇಂಟು 3 ಮಾಡ್ರೆ ಬರ್ತೈತಿ. ಎಷ್ಟ್ ಬರುತ್ತ? 3 7 21, 3 9 27, 2 29, 3 2 6, 2 8, 891. ನಮ್ದು ಆನ್ಸರ್ ಏನಾಗತ್ತಂತಂದ್ ಹೇಳಿದ್ರ 891 ಆಗತ್ತ. ಎಲ್ರಿಗೂ ಕ್ಲಿಯರ್? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನೈತಿ? 9 ಐತಿ, 9 ಇದ್ದದ್ 18 ಆಗೈತಿ, 33 ಆಗೈತಿ, 42 ಆಗೈತೆ, 57 ಆಗೈತೆ. ಅಂದ್ರ ಅಷ್ಟೊಂದೇನ್ ಡಿಫ್ರೆನ್ಸ್ ಇಲ್ಲ, ಸ್ವಲ್ಪ ಡಿಫ್ರೆನ್ಸ್ ಐತೆ. ಸ್ವಲ್ಪ ಏನಂತಂದ್ರೆ ಕೂಡ್ಸ್ಕೋತ ಹೋಗ್ಯಾರ. ನೋಡ್ರಿ, ನಮ್ ತಲೆ ಅದ ಬರ್ಬೇಕು, ಸ್ವಲ್ಪ ಏನೋ ಕೂಡ್ಸ್ಕೋತ ಹೋಗ್ಯಾರ ಅಂತಂದ್ ಹೇಳಿದ್ರೆ ಇಲ್ಲಿ ಏನ್ ಮಾಡ್ಬೇಕು ನಾವು? ಯಾವ್ದೋ ಒಂದ್ ಸಂಖ್ಯೆಯಿಂದ ಕೂಡ್ಸ್ಕೋಬೇಕಾಗತ್ತ. ಇಷ್ಟ ಥಿಂಕ್ ಮಾಡ್ಬೇಕು. ಈಗ ಟ್ರೈ ಮಾಡ್ರಿ, ಏನ್ ಬರುತ್ತೆ? ಸರ್ ಇಲ್ಲಿ ನೋಡ್ರಿ, 9 ಇದ್ರ 18 ಆಗೈತ್ರಿ, 9 ಇದ್ ಏನಂತಂದ್ ಹೇಳಿದ್ರೆ 18 ಆಗೈತೆ ಅಂದ್ರೆ ಇಲ್ಲಿ ಎಷ್ಟು ಕೂಡ್ಸಿದಾರ್ರಿ? ಪ್ಲಸ್ 9 ಕೂಡ್ಸಿದಾರ. ಇಲ್ಲಿ 18 ಇದ್ದದ್ 33 ಆಗೈತೆ, 18 ಇದ್ದದ್ 33 ಆಗೈತೆ. ಇಲ್ಲೇನ್ ಕೂಡ್ಸಿದಾರ? ಸರ್ ಪ್ಲಸ್ 15 ಕೂಡ್ಸಿದಾರ್ರಿ. ನೆಕ್ಸ್ಟ್ 33 ಇದ್ದದ್ ಮತ್ 42 ಆಗೈತೆ. 33ರಾಗ 42 ಆಗ್ಬೇಕಂತಂದ್ ಹೇಳಿದ್ರೆ ಇಲ್ಲಿ ಏನ್ ಕೂಡ್ಸ್ಬೇಕ? ಪ್ಲಸ್ 9 ಕೂಡ್ಸ್ಬೇಕು, ಅವಾಗ 42 ಆಗತ್ತ. ಅದಾದ ನಂತರ 42ಕ್ ಮತ್ತೇನು? ಪ್ಲಸ್ 15 ಕೂಡ್ಸಿರಿ ಅಂತಂದ್ ಹೇಳಿದ್ರೆ 57. ಆಮೇಲೆ 57ಕ್ಕೆ ಏನ್ ಕೂಡ್ಸ್ಬೇಕು? ಲಾಜಿಕ್ 9 ಕೂಡ್ಸ್ಬೇಕು, 15, 9 15. ನೆಕ್ಸ್ಟ್ ಏನ್ ಕೂಡ್ಸ್ಬೇಕು? ನೆಕ್ಸ್ಟ್ 9 ಕೂಡ್ಸ್ಬೇಕಾಗತ್ತ. 57ಕ್ಕೆ 9 ಕೂಡ್ಸಿದ್ರೆ ಎಷ್ಟು ಬರುತ್ತ? 66 ಬರುತ್ತ. ಇನ್ ಕೆಲವು ಜನ ಬೂಪ್ರ್ ಇರ್ತಾರ, ಸರ್ ಅದ್ ಹೆಂಗ್ರಿ, ಅದ್ ಹೆಂಗ್ ಡಿಫ್ರೆನ್ಸ್ ಕಂಡಿಡೋದ್ರಿ? ಇದಕ್ಕ ಮೈನಸ್ ಮಾಡ್ಕೊ, ನಿಂಗ ಅದು ಬರ್ಲಿಲ್ಲ ಅಂತಂದ್ ಹೇಳಿದ್ರ ಮೈನಸ್ ಮಾಡ್ಕೊಂಡ್ರೆ 9 ಬಂತ ಅಂದ್ರೆ ಇಲ್ಲಿ 9 ಕೂಡ್ಸಿದಾರ. 33ರಾಗ 18 ಕಳೆದ್ರೆ ಎಷ್ಟು ಬರುತ್ತ? 15 ಬರುತ್ತ. ಅದಕ್ 15 ಕೂಡ್ಸ್ಯಾರ ಅಂತಂದ್ರ ಇಂಥ ಬೂಪ್ರು ಬಾಳ ಮಂದಿ ಇರ್ತಾರ. ಅರ್ಥ ಆಯ್ತಲ್ಲ ಎಲ್ರಿಗೂ? ಎಸ್. ನಾನೊಂದ್ ಮಾತು ಹೇಳ್ತೀನಿ ನಿಮ್ಗೆ, ಹೆಂಗಂತಂದ್ ಹೇಳಿದ್ರೆ ಡೈಲಿ ಒಂದೊಂದ್ ಟಾಪಿಕ್ ಕ್ಲಿಯರ್ ಆಗತ್ತವ. ನಿಮಗ್ ಒಂದ ಸಾರಿ ಹೇಳ್ಕೊತ ಹೋಗಿ ಒಂದ ತಿಂಗಳನ್ಯಾಗ ಏನಂತಂದ್ ಹೇಳಿದ್ರೆ ಬ್ಯಾಚ್ ಮುಗಿಸೋದಲ್ಲ, ಅದು ಇಂಪಾರ್ಟೆಂಟ್ ಇಲ್ಲ. ಡೈಲಿ ಒಂದೊಂದು ಟಾಪಿಕ್ ಕಂಪ್ಲೀಟ್ ಆಗತ್ತವ. ಇನ್ನೊಂದ್ 2-3 ದಿನಕ್ಕೆ ಏನಂತಂದ್ ಹೇಳಿದ್ರೆ ಇನ್ನೊಂದ್ 2-3 ಟಾಪಿಕ್ ಕ್ಲಿಯರ್ ಆದು. ನೆಕ್ಸ್ಟ್ ವೀಕ್ ಒಳಗಡೆ ರೀಸನಿಂಗ್ ಕ್ಲಿಯರ್ ಆಗಿಬಿಡುತ್ತ, ಕಂಪ್ಲೀಟ್ ಆಗಿ ಮುಗಿದ್ ಹೋಗ್ಬಿಡುತ್ತೆ. ಸೊ ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 20 ಟಾಪಿಕ್ಸ್ ಗಳಿಗೆಲ್ಲ ಹಿಂಗ್ ಕ್ಲಿಯರ್ ಆಕೋದ್ ಹೋಗ್ತಾವ. ಅವಾಗ ಏನ್ ಮಾಡ್ತಾರ ನೀವು ಮುಂದ್? ಡೈಲಿ ಅವ್ನ್ ಸ್ಟಡಿ ಮಾಡ್ತೀರಿ, ಅವ್ನ್ ಉದ್ದಾರ ಆಗ್ತೀರಿ. ಇಲ್ಲ ಅಂತಂದ್ ಹೇಳಿದ್ರೆ ಆಗಂಗಿಲ್ಲ. ನಿಮ್ಗ ಅದು ಬರ್ಲಿಲ್ಲ, ಇದು ಬರ್ಲಿಲ್ಲ, 2+3 ಕೂಡ ನಾನಾ ಕೂಡ್ಸೋದ್ ಹೇಳ್ಬೇಕಂತಂದ್ ಹೇಳಿದ್ರೆ ವರ್ಕೌಟ್ ಆಗೋದಿಲ್ಲ ಇಲ್ಲಿ. ಇಂಥದ್ದು ಕಲಿಬೇಕಂತಂದ್ ಹೇಳಿದ್ರೆ ಕಾನ್ಸಂಟ್ರೇಷನ್ ಇಟ್ ಕಲಿಬೇರಿ. ಮೊದಲು ಕ್ಲಾಸ್ ಸ್ಟಾರ್ಟ್ ಆದ ತಕ್ಷಣ ಮೊದ್ಲು ಇಲ್ಲಿ ಕೇಳಾಕ ಕಲೀರಿ. ಅಲ್ಲಿ ನಿಮ್ಮಪ್ಪ ನಿಮ್ಮವ್ವ ಏನೋ ಮಾತಾಡ್ತಿರ್ತಾರ, ಅದನ್ನ ಕೇಳೋದ, ಇಲ್ಲ ಟಿವಿ ನೋಡೋದ, ಇಂಥದೆಲ್ಲ ಬಿಡ್ರಿ. ಅದ್ ಮಾಡ್ಕೋತ್ ಕೂತ್ರಿ ಅಂತಂದ್ ಹೇಳಿದ್ರೆ ಗಣೇಶನ ರಿಪೀಟ್ ಆಗಿ ಹೇಳಾಕತ್ತಿದ್ ನಾನು ಎದಕ್ಕೆ ಏನ್ ಮಾಡ್ಬೇಕು ಅಂತಂದ್ ಹೇಳಿ. ಆಲ್ರೆಡಿ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡಿ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡೋಣ ನಾನು. ಕರೆಕ್ಟ್ ಅಲ್ಲ? ಪ್ಲಸ್ ಹೆಂಗ್ ಮಾಡ್ಬೇಕು, ಇಂಟು ಹೆಂಗ್ ಮಾಡ್ಬೇಕಂದ್ರೆ ಎಲ್ಲ ಹೇಳ್ಕೊಟ್ಟನಿಲ್ಲ. ಯಾಕೆ ಕನ್ನಡದಾಗ ಅರ್ಥ ಆಗಂಗಿಲ್ಲ? ಜಾಸ್ತಿ 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 ಆಗೋದಂತಂದ್ ಹೇಳಿ. ಓಕೆ, ಕೆಲವೊಂದ್ ಲಾಜಿಕ್ ಅರ್ಥ ಆಗಂಗಿಲ್ಲ, ಅರ್ಥ ಮಾಡ್ಕೊಂತಾನ. ನಂಗೆ ಕೆಲವೊಂದ್ ಲಾಜಿಕ್ ಅರ್ಥ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಓಕೆ, ಇನ್ನು ತಿಳಿಸಿ ಹೇಳ್ಬೇಕಂತಂದ್ ಹೇಳಿ.
ಅಲ್ಲ ಈಗ 30 ಇದ್ದದ್ದು ಏನಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ 190 ಆಗೈತೆ ಅಂತಂದ್ ಹೇಳಿದ್ರೆ ಇದು ಸಡನ್ ಆಗಿ ಜಾಸ್ತಿ ಆಗೈತೆ ಅಂತಂದ್ ಹೇಳಿದ್ರೆ ಇದು ಅರ್ಥ ಆಗಂಗಿಲ್ಲ ಅಂತಂದ್ ಹೇಳಿದ್ರೆ ಇನ್ ಯಾವ ಲ್ಯಾಂಗ್ವೇಜ್ ದಾಗ ಹೇಳ್ಬೇಕು ನಾ ನಿಮ್ಗೆ? ಕ್ಲಿಯರ್ ಆಗಿ ಹೇಳೈತೆ 30 ಇದ್ದದ್ 40 ಆಯ್ತು ಅಂತಂದ್ ಹೇಳಿದ್ರೆ ಇದು ನಾರ್ಮಲ್ ಆಗಿ ಜಾಸ್ತಿ ಆಗೈತ್ರಿ, ಸ್ವಲ್ಪ ಜಾಸ್ತಿ ಆಗೈತೆ. 30 ಇದ್ದದ್ 190 ಆಗೈತೆ ಅಂತಂದ್ ಹೇಳಿದ್ರೆ ಸಡನ್ ಆಗಿ ಜಾಸ್ತಿ ಆಗೈತೆ. ಇದು ಅರ್ಥ ಆಗಂಗಿಲ್ಲ ನಿಮಗ್? ಇದು ಒಂದೇ ಇಂಪಾರ್ಟೆಂಟ್ ಅಂತಲ್ಲ, ಇಂಥವ್ ಬಾಳ್ ಇರ್ತಾವ ಹೇಳೋದು. ಕ್ಯಾಚ್ ಮಾಡ್ಬೇಕು, ಹಿಡ್ಕೋಬೇಕಲ್ಲ ಅದನ್ನ. ಅದ ಮೇನ್ ಇಂಪಾರ್ಟೆಂಟ್ ಬೇಸಿಕ್ಸ್ ಅಂತಂದ್ ಹೇಳ್ತೀವಿ. ಅದನ್ನ ಹೇಳ್ಕೊಡಕತ್ತಾನ ನಾನು. ನೀನ್ ಅಲ್ಲಿ ಯಾವ್ದ್ರ ಮೇಲೆ ಇದ್ರ ಮೇಲೋ ಏನೋ ಕೇಳ್ಕೊಂತ ಇದು ಮಾಡ್ಕೊಂತ ಕೂತ ಅಂತಂದ್ ಹೇಳಿದ್ರೆ ಆಗೋದಿಲ್ಲ ಅದು. ಇಲ್ಲಿ ಎಲ್ಲಾರು ನೀವು ನನ್ ಕಡೆನ ನೋಡ್ರಪ್ಪ, ನಂದ ಕೇಳ್ರಪ್ಪ, ನಾ ಹೇಳೋದ ಕೇಳ್ರಪ್ಪ ಅನ್ನೋದು ಕೂಡ ನನ್ ಕಡೆ ನಿಗಂಗಿಲ್ಲ. ಯಾಕಂತಂದ್ರೆ ನಾನು ಇಲ್ಲಿ ಕೂತ್ಕೊಂಡ್ ಹೇಳ್ತಿರ್ತೇನೆ. ಕಲಿಬೇಕನ್ನೋದು ನಿಮ್ಮ ಹತ್ರ ಇರ್ಬೇಕದು. ಸೊ ಕಲಿಯೋದ 45 ನಿಮಿಷ ಕಲಿತಿರ್ತೀವಿ, ಕರೆಕ್ಟ್ ಆಗಿ ಕಲಿಬೇಕು. ನೆಕ್ಸ್ಟ್ ಅದ್ ನೋಡ್ರಿ, 8 ಇದ್ದದ್ ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ 13 ಆಗೈತಿ. 13 ಇದ್ದದ್ 21 ಆಗೈತೆ. 21 ಇದ್ದದ್ 34 ಆಗೈತಿ. 34 ಇದ್ದದ್ 55 ಆಗೈತಿ. ನೆಕ್ಸ್ಟ್ ಯಾವ ಸಂಖ್ಯೆ ಬರುತ್ತೆ ಅಂತಂದೇಳಿ ನೋಡ್ರಿ ಸರ, ಇದು ನಾರ್ಮಲ್ ಆಗಿ ಜಾಸ್ತಿ, ಸ್ವಲ್ಪ ಜಾಸ್ತಿ ಆಗೈತೆ ಅಷ್ಟ. ಹಿಂಗ ಥಿಂಕ್ ಮಾಡ್ಬೇಕು, ಸ್ವಲ್ಪ ಜಾಸ್ತಿ ಆಗೈತಿಲ್ಲ, ಸ್ವಲ್ಪ ಜಾಸ್ತಿ ಆಗೈತೆ ಅಂತಂದ್ ಹೇಳಿದ್ರೆ ಏನೋ ಪ್ಲಸ್ ಆಗೈತಿ. ಇಲ್ಲಿ ಕಮ್ಮಿ ಹಾಕೋತ್ ಹೋಗಿದ್ರೆ ಮೈನಸ್ ಮಾಡ್ಬೇಕು, ಇಲ್ಲಿ ಏನೋ ಪ್ಲಸ್ ಮಾಡ್ಬೇಕಷ್ಟ. ನಮಗ್ ಇದನ್ನ ನೋಡಿದ ತಕ್ಷಣ ನಾವ್ ಏನೋ ಇಲ್ಲಿ ಪ್ಲಸ್ ಮಾಡ್ಬೇಕು. ಪ್ಲಸ್ ಮಾಡ್ಬೇಕು ಅಂತಂದ್ ಹೇಳಿದ್ರೆ ಚೆಕ್ ಮಾಡ್ಬೇಕು. ಇಲ್ಲಿ 8ರಾಗ ಎಷ್ಟು ಕೂಡಿದ್ರೆ 13 ಆಗೈತಿ, ನೀವ ಹೇಳ್ಕೊತ ಹೋಗ್ರಿ. 8ರಾಗ ಎಷ್ಟು ಕೂಡಿಸಿದ್ರೆ 13 ಆಗೈತಿ? +5. 13ರಾಗ ಎಷ್ಟು ಕೂಡಿಸಿದ್ರೆ 21 ಆಗೈತಿ? 13ರಾಗ ಎಷ್ಟು ಕೂಡಿಸಿದ್ರೆ 21 ಆಗೈತಿ? 8 ಕೂಡಿಸಿದಾಗ. ನೆಕ್ಸ್ಟ್ 21ರಾಗ ಎಷ್ಟು ಕೂಡಿಸಿದ್ರೆ 34 ಆಗೈತಿ? 21ರಾಗ ಎಷ್ಟು ಕೂಡಿಸಿದ್ರ? 13 ಕೂಡಿಸಿದ್ರ. ನೆಕ್ಸ್ಟ್ ನೋಡ್ರಿ, 34ರಾಗ ಎಷ್ಟು ಕೂಡಿಸಿದ್ರ 55 ಆಗೈತಿ? 34ರಾಗ ಎಷ್ಟು ಕೂಡಿಸಿದ್ರ 55 ಆಗೈತಿ? ಹಾ, 21 ಆಗೈತೆ. ಹಂಗಾದ್ರ ನೆಕ್ಸ್ಟ್ ಯಾವ್ದು ಕೂಡ್ಸ್ಬೇಕು? ಇಲ್ಲಿ ನೋಡ್ರಿ ಸರ, ಇಲ್ಲೂ 8 ಐತ್ರಿ, ಇಲ್ಲೂ 8 ಐತ್ರಿ, ಇಲ್ಲೂ 13 ಐತ್ರಿ, ಇಲ್ಲೂ 13 ಐತ್ರಿ, ಇಲ್ಲಿ 21 ಅಂದ್ರೆ ಇವನ ಕೂಡ್ಸ್ಕೊತ ಹೋಗಿದಾರೆ. ಅಂದ್ರೆ ನೆಕ್ಸ್ಟ್ ನಾವ್ ಏನ್ ಕೂಡ್ಸ್ಬೇಕ್ರಿ? 34 ಕೂಡ್ಸ್ಬೇಕ್ರಿ. 55ರಾಗ 34 ಕೂಡ್ಸಿದ್ರೆ ಎಷ್ಟ್ ಬರ್ತೈತ್ರಿ ನಮ್ದು ಆನ್ಸರ? 89 ಬರತ್ರಿ. ಎಷ್ಟ್ ಬರ್ತೈತ್ರಿ? 89 ಬರುತ್ತ. ಈ ರೀತಿಯಾಗಿರೋ ಕೂಡ ಏನಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಅರ್ಥ ಆಯ್ತಾ ಎಲ್ರಿಗೂ? ಇದನ್ನ ನಾವು ಫಿಬೋನಿಸ್ ಅಂತಂದ್ ಕರಿತೀವಿ. ಒಂದಕ್ಕೊಂದು ಕೂಡ್ಸ್ಕೊತ ಹೋಗೋದು. ಈಗ ಹೆಂಗ್ ಅಂತಂದ್ ಹೇಳಿದ್ರೆ, ಈಗ 3 ಐತಿ, 3ಕ್ಕೆ ಏನಂತಂದ್ ಹೇಳಿದ್ರೆ 3 ಕೂಡ್ಸೋದು 9 ಆಯ್ತು. 9ಕ್ಕೆ ಏನಂತಂದ್ ಹೇಳಿದ್ರೆ ಹಿಂಗ್. ಸೊ ಇವ್ನ 2 ಕೂಡ್ಸೋದು 12 ಆಗತ್ತೆ. ಆಮೇಲೆ ನೆಕ್ಸ್ಟ್ ಇವ್ನ 2 ಕೂಡ್ಸೋದು. ನೆಕ್ಸ್ಟ್ ಆ ತರ ಏನಂತಂದ್ ಹೇಳಿದ್ರೆ ಫಿಬೋನಿಸ್. ಒಂದಾದ ನಂತರ ಕೂಡ್ಸ್ಕೊತ ಹೋಗೋದು. ಆ ತರ ಹಿಂದಿನ ಸಂಖ್ಯೆನ ಕೂಡ್ಸ್ಕೊತ ಹೋಗ್ಬೇಕಾಗತ್ತ. ಆ ತರ ಲಾಜಿಕ್ ಹೇಳ್ತಾನ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಾಗೈತೆ ಇದನ್ನ ಹೇಳೋದ್ ಕೇಳಿ ಕರೆಕ್ಟ್ ಆಗಿ. 712 ಐತ್ರಿ, 726 ಐತ್ರಿ, 740 ಆಗೈತ್ರಿ, 754, 768. ಆಮೇಲೆ ನೆಕ್ಸ್ಟ್ ಸಂಖ್ಯೆ ಕೇಳ್ದಾನ. ಇವು ದೊಡ್ಡ ಸಂಖ್ಯೆಗಳು ಆಗಿರ್ಬೇಕು. ಇಲ್ಲಿ ನೋಡ್ರಿ, ಇವೆಲ್ಲ ಏನಂತಂದ್ರೆ ದೊಡ್ಡ ಸಂಖ್ಯೆಗಳಾಗಿದಾವ್ರಿ. ಬಟ್ ಆದ್ರ ಅವು ನೆಕ್ಸ್ಟ್ ಹೋಗುವಾಗ ಸ್ವಲ್ಪ ಜಾಸ್ತಿ ಆಗಿದಾವ, ಸಡನ್ ಆಗಿ ಜಾಸ್ತಿ ಆಗಿದಾವ. ಸ್ವಲ್ಪ ಜಾಸ್ತಿ ಆಗಿದಾವಲ್ಲ ನೋಡ್ರಿ, 712 726 ಆಗೈತೆ ಅಂತಂದ್ರೆ ಸ್ವಲ್ಪ ಜಾಸ್ತಿ ಆಗೈತೆ. ಕರೆಕ್ಟ್. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು? ಇಲ್ಲಿ ಪ್ಲಸ್ ಮಾಡ್ಬೇಕು. ಏನ್ ಮಾಡ್ಬೇಕು? ಪ್ಲಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. 100% ಪ್ಲಸ್ ಮಾಡ್ಬೇಕಂತಲ್ಲ, ನಮಗ್ ಅರ್ಥ ಆಗೋತರ ಸ್ವಲ್ಪ ಪ್ಲಸ್ ಮಾಡ್ಬೇಕು. ಇವಾಗ ನೋಡ್ರಿ, ಇಲ್ಲಿ ಎಷ್ಟು ಪ್ಲಸ್ ಮಾಡ್ಬೇಕು? 712 726 ಆಗೈತಿ, +14. ನೆಕ್ಸ್ಟ್ ಏನ್ ಮಾಡ್ಬೇಕು? +14. ನೆಕ್ಸ್ಟ್ ಏನೈತೆ? +14. 740ರಿಂದ 14 ಕೂಡಿಸಿದ್ರ ನೆಕ್ಸ್ಟ್ ಇಲ್ಲಿ 14 ಕೂಡಿಸಿದ್ರೆ 768 ಬರುತ್ತೆ. 768ರಲ್ಲಿ 14 ಕೂಡಿಸಿದ್ರೆ ಎಷ್ಟು ಬರೈತಪ್ಪ ಅಂತಂದ್ರೆ 782 ಆನ್ಸರ್ ಬರುತ್ತೆ. ಎಲ್ರಿಗೂ ಅರ್ಥ ಆಗೈತೇನ್ರಿಪ್ಪ? ಯಾರಿಗಾದ್ರೂ ಅರ್ಥ ಆಗತ್ತಿಲ್ಲ? ನೆಕ್ಸ್ಟ್ ಕ್ವಶನ್ ನೋಡ್ರಿ, 15 ಐತ್ರಿ, 17 ಐತ್ರಿ, 21 ಐತ್ರಿ, 29 ಐತೆ, 45 ಐತೆ. ನೆಕ್ಸ್ಟ್ ಏನ್ ಬಂದೈತಿ ಅಂತಂದೇಳಿ ನೋಡ್ರಿ, ನಾರ್ಮಲ್ ಆಗಿ ಇನ್ಕ್ರೀಸ್ ಆಗೋತ್ ಹೊಂಟೈತೆ. ಏನು ಟೆನ್ಷನ್ ಇಲ್ಲ. ಬಾಳ ಅಂದ್ರೆ ಬಾಳ ಈಸಿ ಐತೆ. ಇದಕ್ಕಿಂತ ಈಸಿನೂ ಬಿಡಿಸ್ಲಿಲ್ಲ ಅಂತಂದ್ ಹೇಳಿದ್ರೆ ಇನ್ನೇನ್ ಮಾಡಕ್ಕಾಗಿಲ್ಲ. ಸೊ ಇಲ್ಲಿ ನೋಡ್ರಿ, 15 ಐತ್ರಿ ಸರ, ನೆಕ್ಸ್ಟ್ 17 ಆಗೈತೆ ಅಂದ್ರೆ +2 ಮಾಡಿದಾರ.
17 ಇದ್ದದ್ 21 ಆಗ್ಬೇಕಂತಂದ್ ಹೇಳಿದ್ರೆ ಪ್ಲಸ್ 4 ಮಾಡಿದಾರ. ನೆಕ್ಸ್ಟ್ 21 ಇದ್ದಿದ್ 29 ಆಗತ್ತಂತಂದ್ ಹೇಳಿದ್ರೆ ಪ್ಲಸ್ 8 ಮಾಡಿದಾರ. ನೆಕ್ಸ್ಟ್ ನೋಡ್ರಿ 29 ಇದ್ದಿದ್ 45 ಆಗ್ಬೇಕಂತಂದ್ ಹೇಳಿದ್ರೆ ಏನ್ ಮಾಡಿದಾರ್ರಿ ಪ್ಲಸ್ 16 ಮಾಡಿದಾರ. ನೋಡ್ರಿ ಎರಡ್ ಎರಡು ಒಂದ್ಲೆ ಎರಡ್ ಎರಡ್ಲೆ 4 4 ಎರಡ್ಲೆ 8 8 ಎರಡ್ಲೆ 16 ನೆಕ್ಸ್ಟ್ ಏನು 16 ಎರಡ್ಲೆ 32 ಬರ್ಬೇಕು. 45 ಪ್ಲಸ್ 32 ಮಾಡ್ರಿ ಅಂತಂದ್ ಹೇಳಿದ್ರೆ ಎಷ್ಟು ಬರುತ್ತೆ 77 ಅಂತಂದ್ ಹೇಳಿ ಬರುತ್ತೆ. ಪ್ರತಿಯೊಬ್ಬರಿಗೂ ಅರ್ಥ ಆಯ್ತು? ಗುಡ್. ಸೊ ಆಗ್ಲೇ ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ. ಗಣೇಶನ ಅರ್ಥ ಆಯ್ತಾ? ಇನ್ನೊಬ್ರು ಯಾರು ವಿಜಯಲಕ್ಷ್ಮಿ ಅರ್ಥ ಆಯ್ತಾ? ಗುಡ್. ನೆಕ್ಸ್ಟ್ ಇದ್ ನೋಡ್, ಇದೊಂಥರ ಏನೋ ಬಂದೈತೆ, ಏನ್ ಬಾಳ ಟಫ್ ಇರಂಗಿಲ್ಲ, ಈಸಿನೇ ಇರ್ತೈತೆ. 0 ಐತಿ, 5 ಐತಿ, ನೆಕ್ಸ್ಟ್ -8 ಆಗೈತಿ, 13 ಆಗೈತಿ, ನೆಕ್ಸ್ಟ್ ಸಂಖ್ಯೆ ಏನಂತ ಕೇಳ್ಯಾರ, ನೆಕ್ಸ್ಟ್ 21 ಆಗೈತೆ. ಟ್ರೈ ಮಾಡ್ರಿ ಇದನ್ನ. ನೋಡ್ರಿ ಎಲ್ರು, ಇಲ್ಲಿ ಏನಾಗೈತಿ ಸರ್, 0 ಐದ್ 5 ಆಗೈತ್ರಿ, ಅಂದ್ರೆ ಇಲ್ಲಿ ಏನಾಗೈತಿ +5 ಆಗೈತೆ. ಕರೆಕ್ಟ್. ಅದಾದ ನಂತರ ನೆಕ್ಸ್ಟ್ 5 ಇದ್ದದ್ ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ ಏನಾಗೈತೆ +5 ಇದ್ದದ್ -8 ಆಗೈತೆ. +5 ಇದ್ದದ್ದು -8 ಆಗೈತೆ. ಸರ್ 3 ಕೂಡ್ಸಿರ -8 ಆದಿತ್ರಿ. ಓಕೆ ಡನ್. ಸೊ ಇಲ್ಲಿ ನೋಡ್ರಿ, ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರ ಇದನ್ನ ಬಿಡ್ರಿ, ನೋಡೋಣ. ಅದಾದ ನಂತರ ಇಲ್ಲಿ ನೋಡ್ರಿ, ಸೊ ಈ ಮೈನಸ್ ಎಲ್ಲ ಬಿಟ್ರೆ ಮೈನಸ್ ಎಲ್ಲ ನಾವು ನೋಡ್ಕೊಳಕ್ ಬರ್ತೈತಿ. ಸೊ +5 ಆಯ್ತು. +5 ಬಿಟ್ಟು ಹಂಗ ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರ 3 ಕೂಡ್ಸಿದ್ರೆ 8 ಬರ್ತೈತ್ರಿ. ಇಲ್ಲಿ ನೆಕ್ಸ್ಟ್ 5 ಕೂಡಿಸ್ಬೇಕ್ರಿ. ನೆಕ್ಸ್ಟ್ ಏನಂದ್ರ 3 ಕೂಡಿಸ್ಬೇಕ್ರಿ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರ 5 ಕೂಡಿಸ್ಬೇಕ್ರಿ. ಅದಾದ ನಂತರ ಇಲ್ಲಿ ನೋಡ್ರಿ, ಮೈನಸ್ ಪ್ಲಸ್, -0 ಬರದ್ರು ಒಂದ, 0 ಬರದ್ರು ಒಂದ. ನೆಕ್ಸ್ಟ್ ಏನ್ ಬಂದೈತಿ ಮೈನಸ್ ಬಂದೈತಿ ಒಂದ್ ಬಿಟ್ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಮೈನಸ್ ಬರ್ಬೇಕು. ಇದು ಕ್ಲಿಯರ್. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, 5 3 8 ಆಯ್ತು, 8 5 13 ಆಯ್ತು, 13 3 ಎಷ್ಟಾಗತ್ತ 16 ಆಗತ್ತ. 16 + 5 ಏನಂತಂದ್ ಹೇಳಿದ್ರೆ 21 ಆಗತ್ತ. ಅಂದ್ರೆ ನಮ್ದು ಆನ್ಸರ್ ಎಷ್ಟಾಗತ್ತ -16 ಆಗತ್ತ. ಕ್ಲಿಯರ್ ಎಲ್ರಿಗೂ? ಯಾ. ನೆಕ್ಸ್ಟ್ ಇದ್ ನೋಡ್ರಿ, ಈಸಿ ಐತೆ, ಹಂಗ ಆನ್ಸರ್ ಹೇಳ್ಬಿಡ್ರಿ ಬೇಗ. 10 ಐತಿ, 12 14 16 18, ನೆಕ್ಸ್ಟ್ ಏನಾಗೈತಿ 20 ಆಗೈತೆ. ನೆಕ್ಸ್ಟ್ ಏನಾಗೈತಪ್ಪ ಅಂತಂದ್ರೆ 20 ಆಗೈತೆ. ಸೊ 2025ರಲ್ಲಿ ಇಲ್ಲಿವರೆಗೂ ಏನ್ ಕ್ವಶನ್ಸ್ ಗಳನ್ನ ಕೇಳಿದಾರ ಇವ ಕ್ವಶನ್ಸ್ ಗಳು ಇದಾವ. ಯಾಕಂದ್ರೆ ಇನ್ನೊಂದ್ಸರಿ ಹೇಳ್ಬೇಕಾಗತೈತಿ ನಾನು. ಇಲ್ಲಿ ನೋಡ್ರಿ 7 ಐತಿ, ನೆಕ್ಸ್ಟ್ 17 ಆಗೈತೆ, ನೆಕ್ಸ್ಟ್ 37 ಆಗೈತೆ, ನೆಕ್ಸ್ಟ್ 77 ಆಗೈತೆ, ನೆಕ್ಸ್ಟ್ 157 ಆಗೈತೆ. ನೆಕ್ಸ್ಟ್ ಏನ್ ಬರ್ಬೇಕು ಅಂತಂದೇಳಿ ಫಸ್ಟ್ ಸ್ಟೆಪ್ ಏನ್ ಮಾಡ್ಕೋಬೇಕು, ಇನ್ನು ಯಾರಿಗ ಅರ್ಥ ಆಗಿಲ್ಲ, ಕೆಳಗ ಒಂದ್ ಲೈನ್ ಹಿಂಗ್ ಬರ್ಕೊಬೇಕು. 7 ಇದ್ದದ್ 17 ಆಗೈತೆ, ಅಂದ್ರೆ ಇಲ್ಲಿ ಎಷ್ಟು ಜಾಸ್ತಿ ಆಗೈತಿ 10 ಜಾಸ್ತಿ ಆಗೈತಿ. ಇಲ್ಲಿ 17 ಇದ್ದದ್ 37 ಆಗೈತೆ, 17 ಇದ್ದದ್ 37 ಆಗ್ಬೇಕಂದ್ರೆ 27 37 20 ಜಾಸ್ತಿ ಮಾಡಿದಾರ. 37 ಇದ್ದದ್ 47 ಆಗ್ಬೇಕಂತ, ಸಾರಿ 37 ಇದ್ದದ್ 77 ಆಗ್ಬೇಕಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ 40 ಕೂಡ್ಸ್ಬೇಕಾಗತ್ತ. ನೆಕ್ಸ್ಟ್ ಏನಾಗೈತೆ 77 ಇದ್ದದ್ 157 ಆಗ್ಬೇಕಂತಂದ್ ಹೇಳಿದ್ರೆ ಇಲ್ಲಿ ಎಷ್ಟು 80 ಜಾಸ್ತಿ ಆಗೈತೆ. ನೆಕ್ಸ್ಟ್ ಏನ್ ಜಾಸ್ತಿ ಆಗ್ಬೇಕು 160 ಜಾಸ್ತಿ ಆಗ್ಬೇಕು. 10 20 22 40 42 80 82 160. ಸೊ ಅಂದ್ರೆ ಎಷ್ಟಾಗತ್ತ 157 + 160 317 ಆಗತ್ತ. ಕ್ಲಿಯರ್? ಅರ್ಥ ಆಯ್ತನ್ರಪ್ಪ? ಎಸ್. ನೆಕ್ಸ್ಟ್ ಒನ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಾಗೈತೆ ಅಂತಂದ ಹೇಳಿದ್ರೆ 54 ಐತೆ, 55 ಐತೆ, ನೆಕ್ಸ್ಟ್ ಒಂದು ಡ್ಯಾಶ್ ಐತೆ, 90 ಐತೆ, 154 ಆಗೈತೆ, ಆಮೇಲೆ ನೆಕ್ಸ್ಟ್ 279 ಆಗೈತೆ. ಮೊದಲು ಏನ್ ಮಾಡ್ಕೋಬೇಕು, ಅದ್ರ ಡಿಫ್ರೆನ್ಸ್ ಕಂಡು ಹಿಡ್ಕೊಳ್ರಿ ಎಷ್ಟಾಗೈತಿ ಇಲ್ಲಿ, ಆಮೇಲೆ ನೋಡ್ಕೊಳಕ್ ಬರುತ್ತೆ. ಕೆಳಗಡೆದ ಒಂದ್ ಸ್ಟೆಪ್ ಕಂಡು ಹಿಡ್ಕೊಂಡ್ರಿ ಅಂತಂದ್ರೆ ನಿಮ್ಗ ಗೊತ್ತಾಗ್ಬಿಡತ್ತೆ ಲಾಜಿಕ್ ಏನ್ ಬರತ್ತ ಅಂತಂದ ಹೇಳಿ. ಇಲ್ಲಿ 1 ಐತಿ, ನೆಕ್ಸ್ಟ್ ನಮಗ್ ಗೊತ್ತಿಲ್ಲ, ಇಲ್ಲಿಂದ ಇಲ್ಲಿ ನಮಗ್ ಗೊತ್ತಿಲ್ಲ, ಇಲ್ಲಿಂದ ಇಲ್ಲಿ ಗೊತ್ತಾಗತ್ತೆ. 95 154 ಆಗೈತೆ ಅಂತಂದ ಹೇಳಿದ್ರೆ ಏನ್ ಮಾಡ್ತಾರ, ಅದ್ರೊಳಗೆ ಎಷ್ಟು ಕೂಡಿಸ್ತಾರ 64 ಕೂಡಿಸ್ತಾರ. ಆಮೇಲೆ ನೆಕ್ಸ್ಟ್ 154 ಇದ್ದಿದ್ದು 279 ಆಗೈತಂದ್ರ
154ರಿಂದ 279 ತೆಗೆದ್ರೆ ಎಷ್ಟು ಕೂಡ್ಸಿದಾರೆ? 279 ಮೈನಸ್ 154. 9 4 3, 7ರಾಗ 5 ಕಳೆದ್ರೆ ಎಷ್ಟ? 2 1. 123. ಎಸ್, 123. ಅಂದ್ರೆ ಏನಿದು? ಏನ್ ಬರ್ತೈತಿ? ಏನೋ ಒಂದ್ ಲಾಜಿಕ್ ಬರುತ್ತೆ. ಏನ್ ಲಾಜಿಕ್ ಬರ್ತೈತಿ ಇಲ್ಲಿ? ಹೌದಪ್ಪ, ನೀ ಆನ್ಸರ್ ಹೇಳ್ದಿ. ಲಾಜಿಕ್ ಏನ್ ಬರುತ್ತೆ? ಕ್ಯೂಬ್ಸ್. ಗುಡ್. 1 ಕ್ಯೂಬ್ ಅಂದ್ರ 1. ಇಲ್ಲಿ ಎಷ್ಟು ಬರ್ಬೇಕು? 2 ಕ್ಯೂಬ್ ಬರ್ಬೇಕು. ಅದನ್ನ ಕೂಡ್ಸ್ಬೇಕು. ಅಂದ್ರೆ ಎಷ್ಟು? 2 ಕ್ಯೂಬ್ ಅಂತಂದ್ ಹೇಳಿದ್ರೆ ಎಷ್ಟು? 8. 8. ಸೊ 55ರಾಗ 8 ಕೂಡಿಸಿದ್ರೆ ಎಷ್ಟಾಗತ್ತ? 63 ಆಗತ್ತ. ನೆಕ್ಸ್ಟ್ 3 ಕ್ಯೂಬ್ ಕೂಡಿಸ್ಬೇಕು. ನೆಕ್ಸ್ಟ್ 3 ಕ್ಯೂಬ್ ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ? 27 ಕೂಡಿಸ್ಬೇಕು. 3 3 9, 9 3 27. ಸೊ 63 ಪ್ಲಸ್ 27 ಅಂತಂದ್ ಹೇಳಿದ್ರೆ 90. ಇದೆಷ್ಟು ಅಂತಂದ್ ಹೇಳಿದ್ರೆ 4 ಕ್ಯೂಬ್. ಇದೆಷ್ಟು ಅಂತಂದ್ ಹೇಳಿದ್ರೆ 5 ಕ್ಯೂಬಾ? ಇದು 125. 154ರಾಗ 125 ಕೂಡಿಸ್ರೆ 279. ಸೊ ಅಂದ್ರೆ ಎಲ್ಲಾ ಕ್ಯೂಬ್ ಗಳನ್ನ ಕೂಡ್ಸ್ಕೊತ ಹೋಗಿದಾರ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, 376 ಐತಿ. ನೆಕ್ಸ್ಟ್ 373 ಆಗೈತೆ. ನೆಕ್ಸ್ಟ್ ಅದು 382 ಆಗೈತಿ. 355 ಆಗೈತಿ. 436 ಆಗೈತೆ. ನೆಕ್ಸ್ಟ್ ಏನ್ ಮಾಡ್ತಾರೋ ಅಂತಂದೇಳಿ ಟ್ರೈ ಮಾಡ್ರಿ ಇದನ್ನ. ಜಸ್ಟ್ ಏನಂತಂದ್ ಹೇಳಿದ್ರೆ ಮೊದಲು ಮೈನಸ್ ಮಾಡ್ಕೊಂತ ಹೋಗ್ರಿ. ಇವೆರಡರ ನಡುವೆ ಎಷ್ಟು ವ್ಯತ್ಯಾಸ ಐತೆ? ವ್ಯತ್ಯಾಸ ಕಂಡಿಡಿರಿ. 376 ಇದ್ದು 373 ಆಗೈತೆ ಅಂತಂದ್ ಹೇಳಿದ್ರೆ 3 ವ್ಯತ್ಯಾಸ ಐತೆ. ನೆಕ್ಸ್ಟ್ -3 ವ್ಯತ್ಯಾಸ ಐತೆ. 373 ಇದ್ದು ಏನಾಗೈತೆ? 382 ಆಗೈತೆ. 373 ಇದ್ದು ಏನಾಗೈತೆ? 382. ಅಂದ್ರೆ ಇಲ್ಲಿ ಎಷ್ಟಾಗೈತಿ? +9 ಮಾಡಿದಾರ. ನೆಕ್ಸ್ಟ್ 382 ಇದ್ದು 355 ಆಗೈತೆ ಅಂತಂದ್ ಹೇಳಿದ್ರ -27 ಮಾಡಿದಾರ. ನೆಕ್ಸ್ಟ್ ಏನ್ ಮಾಡಿದಾರೆ? 355 ಇದ್ದು 436 ಆಗೈತೆ. ಇಲ್ಲಿ ನೋಡಿ, ಸಿಂಪಲ್ ಆಗಿ ಗೊತ್ತೈತ್ರಿ ಸರ್. ನಾವು ಶಾನೆ ಅದವ್ರಿ. 3 ಒಂದರ 3 ರೀ. ಇದು 3 ಸ್ಕ್ವೇರ್ ರೀ. ಇದು 3 ಕ್ಯೂಬ್ ರೀ. ಇಲ್ಲಿ ಏನ್ ಬರ್ಬೇಕ್ರಿ? 3/4 ಬರ್ಬೇಕ್ರಿ. 3/4 ಅಂತಂದ್ ಹೇಳಿದ್ರೆ ಎಷ್ಟು? 3 3 9, 9 3 27, 27 3 81 ಪ್ಲಸ್ 81 ಆಗ್ಬೇಕ್ರಿ. ಕರೆಕ್ಟಾ? 355ರಾಗ ಪ್ಲಸ್ 81 ಮಾಡ್ರ 436. ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ? ನೆಕ್ಸ್ಟ್ ಏನ್ ಬರುತ್ತಂತ ಗೊತ್ತಿಲ್ರಿ, ಅದ್ ಮೈನಸ್ ಮಾಡ್ಬೇಕ್ರಿ. ಏನ್ ಬರ್ದೈತ್ರಿ? 3/5 ಬರ್ದೈತ್ರಿ. ಅದ್ ಮೈನಸ್ ಮಾಡ್ಬೇಕ್ರಿ. 3/5 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ? 243. ಮೈನಸ್ ಮಾಡ್ರಿ. ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ? ವೆರಿ ಗುಡ್. 193 ಏನಂತಂದ್ ಹೇಳಿದ್ರೆ ಆನ್ಸರ್ ಬರುತ್ತೆ. ನೋಡ್ರಿ, ಲಾಜಿಕ್ ಗಳು ಏನೇನ್ ಬರತ್ತವ ಅನ್ನೋದು ಗೊತ್ತಾಗೈತಲ್ಲ. ಇವನ್ ಬಿಟ್ಟು ಲಾಜಿಕ್ ಗಳು ಬೇರೆ ಬರಂಗಿಲ್ಲ. ಮೊದಲು ಏನಂತಂದ್ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ನಾವು ಕೂಡ್ಸ್ಬೇಕಾ, ಕಳಿಬೇಕಾ, ಸ್ಕ್ವೇರ್ ಮಾಡ್ಬೇಕಾ, ಕ್ಯೂಬ್ ಮಾಡ್ಕೋಬೇಕಾ? ನಿಮ್ಗೆ ಇವಾಗ್ಲೇ ಹೇಳ್ತಾ ಇದೀನಿ ಇನ್ನೊಂದ್ಸರಿ. 1ರಿಂದ ಹಿಡ್ಕೊಂಡು 20ರವರೆಗೂ ಸ್ಕ್ವೇರ್ ಗಳನ್ನ, ಕ್ಯೂಬ್ ಗಳನ್ನ ಒಂದ್ ಕಡೆ ಬರ್ದಿಟ್ಕೋಬೇಕು. ಇಲ್ಲ ನಮಗ್ ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ಏನ್ ಮಾಡಕ್ ಬರೈತಿ? ಏನು ಮಾಡಕ್ ಬರಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಏನಂತಂದ್ ಹೇಳಿದ್ರೆ ಒಂದ್ ಕ್ವಶನ್ ಬರೈತ್ಪಾ. ಈ ಕ್ವಶನ್ ಹೆಂಗ್ ಬರತ್ತಂತಂದ್ ಹೇಳಿದ್ರ ಈ ತರ ಬರ್ತೈತೆ. ನೆಕ್ಸ್ಟ್ ಸಂಖ್ಯೆ ಏನಂತಂದ್ ಹೇಳಿ. ಏನಂತ ಹೇಳ್ತೀರಿ ಇದಕ್ಕ? ಎಸ್, ನಾನ್ ನಿಮಗೆ ಹೇಳ್ಕೊಟ್ಟಿದ್ದೆ ಅನ್ಸ್ಕೊತೀನಿ. ಕೆಲವೊಂದು ಕ್ಲಾಸ್ಗಳಲ್ಲಿ ಹೇಳಿದೀನಿ ಕೂಡ ಇದನ್ನ. ನೀವು ಬೊಂಬಾಟ್ +6 ಮಾಡ್ಕೊತ ಹೋದ. ಇವಾಗ ನೀನ್ ಏನ್ ಬೇಕಾದ್ ಕೂಡ್ಸಿ. ಇಲ್ಲಿ +6 ಮಾಡಿದಿ. ಇಲ್ಲಿ ಏನಾಯ್ತು? +6 ಆಯ್ತು. ಇಲ್ಲಿ ಪ್ಲಸ್ ಏನಪ್ಪಾ ಅಂತಂದ್ರೆ 4 ಆಗತ್ತ. ಲಾಜಿಕ್ ಬರೋದಿಲ್ಲ ಅಲ್ಲಿ. ವೆರಿ ಗುಡ್, ವೆರಿ ಗುಡ್.
ಇವೆಲ್ಲ ಏನಂತಂದ ಹೇಳಿದ್ರೆ ಪ್ರೈಮ್ ನಂಬರ್ಸ್ ಇವೆಲ್ಲ ಏನಂತಂದ ಹೇಳಿದ್ರೆ ಪ್ರೈಮ್ ನಂಬರ್ಸ್. ಒಂದ್ಸರಿ ನಿಮಗ್ ನಾ ಬರ್ಸಿದ ಅನ್ಕೊಂತೀನಿ, ಅಥವಾ ಯಾವ್ದೋ ಒಂದು ವಿಡಿಯೋದಲ್ಲಿ ಹೇಳಿದನ್ನ ಪ್ರೈಮ್ ನಂಬರ್ಸ್. ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವ್ದು ಬರುತ್ತೆ 47 ಆದ ನಂತರ, ಆ ಪ್ರೈಮ್ ನಂಬರ್ ಏನಂತಂದ ಹೇಳಿದ್ರೆ ಇಲ್ಲಿ ಆನ್ಸರ್ ಆಗ್ತೈತಿ 53. ಈ ತರ ಕ್ವಶನ್ಸ್ ಗಳು ಕೂಡ ಏನಂತಂದ್ರೆ ನಿಮಗ್ ಬರ್ತಾವ. ಎಸ್, ಇಲ್ಲಿ ನೋಡ್ರಿ 4000 ಐತಿ. 4000 ಇದ್ ಸಡನ್ ಆಗಿ ಸರ್ 2000 ಆಗೈತ್ರಿ. 2000 ಇದ್ 1000 ಆಗೈತ್ರಿ. 1000 ಇದ್ 500 ಆಗೈತ್ರಿ. 500 ಇದ್ ಏನಾಗೈತ್ರಿ? ಏ ಕರೆಕ್ಟ್ ಅಲ್ಲ? ಸಡನ್ ಆಗಿ ಏನಂತಂದ್ರೆ ಕಮ್ಮಿ ಹಾಕೋದ್ ಬರಾಯ್ತ ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು ಸರ್? ಡಿವೈಡೆಡ್ ಬೈ ಮಾಡ್ಬೇಕ್ರಿ. ಯಾವುದೋ ಒಂದ್ ಸಂಖ್ಯೆಯಿಂದ ಏನಂತಂದ ಹೇಳಿದ್ರೆ ಡಿವೈಡೆಡ್ ಬೈ ಮಾಡ್ಬೇಕು. ಎದರಿಂದ ಡಿವೈಡೆಡ್ ಮಾಡತಾರ? 2ರಿಂದ. ಎಲ್ಲಾ ಕಡೆ 2ರಿಂದ ಡಿವೈಡೆಡ್ ಬೈ ಮಾಡತಾರ. ಕರೆಕ್ಟ್? ಸೊ ಅವಾಗ ಆನ್ಸರ್ ಏನ್ ಬರುತ್ತಾ? 500ಕ್ಕೆ 2ರಿಂದ ಡಿವೈಡೆಡ್ ಬೈ ಮಾಡ್ರೆ ಸೊ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರ 250 ಬರುತ್ತೆ ಆನ್ಸರ್ ನಮ್ದು. ಕ್ಲಿಯರ್ ಅನ್ರಪ್ಪ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ತರ ಕ್ವಶನ್ಸ್ ಗಳು ಏನಂತಂದ ಹೇಳಿದ್ರ ಥರ್ಡ್ ಶಿಫ್ಟ್ ಮತ್ತು ಫೋರ್ತ್ ಶಿಫ್ಟ್ ಅಲ್ಲಿ ಬರ್ತಾವ. ಯಾರ ಬಾಳ ಹೊಲಸಿರ್ತೀರಿ, ನಿಮ್ ಕರ್ಮ ಬಾಳ ನಿಮ್ದು ಏನಂತ ಹೇಳ್ತಾರ, ಕರ್ಮದ ಕೂಡ ತುಂಬ ಹೋಗಿರ್ತೈತಿ ಅಂತ ಹೇಳ್ತಿರ್ತಾರಲ್ಲ, ಅಷ್ಟು ನೀವು ಕೆಟ್ಟ ಕೆಲಸ ಮಾಡಿರ್ತೀರಿ. ಅಂತವ್ರಿಗೆ ಏನಂತಂದ್ರೆ ಥರ್ಡ್ ಶಿಫ್ಟ್ ಫೋರ್ತ್ ಶಿಫ್ಟ್ ಬರ್ತಾವ. ಅಂತವ್ರಿಗೆ ಏನಂತಂದ್ರೆ ಇಂಥ ಕ್ವಶನ್ಸ್ ಬರ್ತಾವ. ಏನಂತ ಥಿಂಕ್ ಮಾಡ್ರಿ, ಇಲ್ಲಿ 1 ಐತ್ರಿ, ನೆಕ್ಸ್ಟ್ 14 ಆಗೈತ್ರಿ, ನೆಕ್ಸ್ಟ್ -3 ರೀ, 16 ರೀ, -7 ರೀ. ಹಿಂಗ್ ಬಂತಂದ್ ಹೇಳ್ರಿ ಏನ್ ಮಾಡ್ತೀರಿ ಸರ್? ಬಿಟ್ಬಿಡ್ರಿ, ಇದ್ ಮಾಡೋದ್ ಬ್ಯಾಡ್ರಿ, ನಾವೇನ್ ಮುಂದಿನ ವರ್ಷ ಇನ್ನೊಂದ್ಸರಿ ಓದ್ತೇವ್ರಿ, ನಮ್ ಖುಷಿನಾರ್ ಓದಾಕ್ರಿ ಅಂತಂದೇಳಿ ಅಲ್ಲ. ಎಸ್, ಪ್ರಾಪರ್ ಮ್ಯಾಥಮೆಟಿಕ್ಸ್ ಐತೆ, ನಾನು ಹೇಳ್ತೀನಿ ನೋಡ್ರಿ. ಸರ್ ಒಂದ್ ಏನಂತಂದ್ರೆ 14 ಆಗೈತೆ. ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಇಲ್ಲಿ ಏನಾಗೈತಿ 13 ಕೂಡ್ಸಿದಾರ. ಕರೆಕ್ಟಾ ಎಲ್ರಿಗೂ? ಸರ್ ಇಲ್ಲಿ ನೋಡ್ರಿ 14 -3 ಆಗ್ಬೇಕ್ರಿ. 14 -3 ಆಗ್ಬೇಕು. ಹೆಂಗ್ 14 ಹಂಗ್ -3 ಆಗತ್ತ? ಯಾರಿಗಾದ್ರೂ ಗೊತ್ತೈತೆ ಸರ್? 14 ರೀ, 13 ರೀ, 12 ರೀ, 11, 10, 9, 8, 7, 6, 5, 4, 3, 2, 1, 0, -1, -2, -3 ಇಷ್ಟ ಆಗ್ಬೇಕು. ಅಂದ್ರೆ ಇಲ್ಲಿ ಎಷ್ಟು ಕೂಡ್ಸ್ಬೇಕು? 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, ಆಲ್ಮೋಸ್ಟ್ ಏನಂತಂದ್ರೆ 18 ಆಯ್ತು. ಈ ತರ ಸಂಖ್ಯೆಗಳ ಬಂದ್ವಾ? ನಾನು ಇಲ್ಲೊಂದು ಎಕ್ಸ್ಟ್ರಾ ತಗೊಂಡಿದ್ದೀನಿ ಬಿಡ್ರ. ಈಗ -3 ಆಗ್ಬೇಕಂತಂದ ಹೇಳಿದ್ರೆ ಇಲ್ಲಿ ಎಷ್ಟು ಕೂಡ್ಸ್ಬೇಕಾಗತ್ತ? 17 ನಂಬರ್ಸ್ ಗಳು ಬಂದು. ಅಂದ್ರ ಇಲ್ಲಿ ಏನಂತಂದ ಹೇಳಿದ್ರೆ ಇಲ್ಲಿ ಎಷ್ಟ್ ಮಾಡ್ಬೇಕು? ಸಿಂಪಲ್ ಅದೇ ಸರ್, -17 ರೀ +14 ಮಾಡ್ರಿ ಅಂತಂದ ಹೇಳಿದ್ರೆ -3 ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಏನಂತಂದ ಹೇಳಿದ್ರೆ 17 ಏನಂತಂದ ಹೇಳಿದ್ರೆ ಮೈನಸ್ ಮಾಡ್ಬೇಕು. 17ರಾಗ ಈ ಸಿಂಪಲ್ ಆಗಿರೋ 17ರಾಗ್ರಿ 14 ಕಳೆದ್ರ 3 ಬರ್ತೈತ್ರಿ. 17ರಾಗ 14 ಕಳೆದ್ರ 3 ಬರೈತ್ರಿ. ದೊಡ್ಡ ಸಂಖ್ಯೆ ಹಿಂದ್ಗಡೆ ಏನಂದ್ರೆ ಮೈನಸ್ ಇಡೋದ್ರಿ. ಅವಾಗ ಏನಂತಂದ ಹೇಳಿದ್ರೆ -3 ಬರೈತ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, -3 ಇದ್ 16 ಆಗ್ಬೇಕು. -3 ಇದ್ 16 ಆಗ್ಬೇಕಂತಂದ ಹೇಳಿದ್ರ -3 ಇದ್ದದ್ದು ನೆಕ್ಸ್ಟ್ 16 ಆಗ್ಬೇಕಂತಂದ ಹೇಳಿದ್ರೆ ಇಲ್ಲಿ ಎಷ್ಟು ಕೂಡ್ಸ್ಬೇಕು ಸರ್? +19 ಕೂಡ್ಸ್ಬೇಕು. ನೆಕ್ಸ್ಟ್ 16 ಇದ್ ಏನಾಗೈತೆ ಅಂತಂದ ಹೇಳಿದ್ರೆ -7 ಆಗೈತೆ. 16 ಇದ್ದದ್ ಏನಂತಂದ ಹೇಳಿದ್ರೆ -7 ಆಗೈತೆ. ಇಲ್ಲಿ ಎಷ್ಟು ಏನ್ ಮಾಡಿದಾರ? 16 ಒಳಗಡೆ ಎಷ್ಟು ಮೈನಸ್ ಮಾಡಿದಾರ? ಎಷ್ಟು ಮಾಡಿದಾರ ಅಂತಂದ ಹೇಳಿದ್ರೆ ಸರ್ -23 ಮಾಡಿದಾರ. ಹಂಗಾದ್ರ ನೆಕ್ಸ್ಟ್ ಏನ್ ಮಾಡ್ಬೇಕು? ಪ್ಲಸ್ ಮಾಡ್ಬೇಕಾಗತ್ತ. ಈಗ ನೋಡ್ರಿ 13 ಆದ ನಂತರ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವ್ದಂದ್ರ 17. 17 ಆದ ನಂತರ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವ್ದು? 19. 19 ಆದ ನಂತರ ನೆಕ್ಸ್ಟ್ ಪ್ರೈಮ್ ನಂಬರ್ ಅವಿಭಾಜ್ಯ ಸಂಖ್ಯೆ 23. 23 ಆದ ನಂತರ ನೆಕ್ಸ್ಟ್ ಪ್ರೈಮ್ ಸಂಖ್ಯೆ ಯಾವ್ದಂತಂದ ಹೇಳಿದ್ರೆ 29. ಸೊ +29 -7 ಮಾಡ್ರಿ, ಎಷ್ಟು ಬರ್ತೈತೆ ಆನ್ಸರ್? 22 ಬರುತ್ತೆ. ನಮ್ದು ಆನ್ಸರ್ ಏನಂತಂದ ಹೇಳಿದ್ರೆ 22 ಕರೆಕ್ಟ್ ಆಗತ್ತ. ಕ್ಲಿಯರ್? ಸರ್ ಎಷ್ಟ್ ಜನರಿಗೆ ಅರ್ಥ ಆತ್ರಿ, ಎಷ್ಟ್ ಜನರಿಗೆ ಇಲ್ರಿ? ನಿಮಗ್ ಪ್ಲಸ್ ಮೈನಸ್ ಮಾಡಕ್ಕೂ ಬರಂಗಿಲ್ರಿ. ಹ ಇಲ್ಲಿ ಹೇಳ್ದ ಕೇಳ್ರಿ. ಈಗ ಏನಂತಂದ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಸೊ ಇಲ್ಲಿ ಏನಂತಂದ ಹೇಳಿದ್ರೆ -3 ಐತೆ.
ಈ -3 ಇದ್ದೇನಪ್ಪಾ ಅಂತಂದ ಹೇಳಿದ್ರೆ 19 ಆಗ್ಬೇಕೀಗ, +19 ಆಗ್ಬೇಕು. ಏನ್ ಮಾಡ್ಬೇಕು ಅದಕ್ಕೆ? ಈಗ ಹೆಂಗೈತಂತಂದ ಹೇಳಿದ್ರ ಸರ್ ಇದಕ್ಕ ಸಿಂಪಲ್ ಆಗಿ ನಾವ್ ಏನ್ ಮಾಡೋಣ ಅಂತಂದ ಹೇಳಿದ್ರೆ 16 ಮಾಡೋಣ್ರಿ ಅಂತಂದ ಹೇಳ್ತಾರೆ ಎಷ್ಟೋ ಜನ. 16 ಮಾಡೋಣ್ರಿ, 16 + 3 ಏನಂತಂದ ಹೇಳಿದ್ರೆ 19 ಆಯ್ತ್ರಿ. ಇದು ಜೀರೋದಿಂದ ಪ್ಲಸ್ ಏನಂತಂದ್ ಹಿಂಗ್ ಬಂತು ಅಂತಂದ ಹೇಳಿದ್ರೆ ಆಗ್ತೈತೆ ಅದು. ಜೀರೋದಿಂದ ಏನಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ, ಸಿಂಪಲ್ ಆಗಿ ಹೇಳ್ತೇನೆ, -3 19 ಆಗ್ಬೇಕಂತಂದ ಹೇಳಿದ್ರೆ ನಡುವು ಜೀರೋ ಬೇರೆ ಬರುತ್ತೆ. ಇಲ್ಲಿಂದ ನೀನ್ ಎಷ್ಟು ಕೂಡಿಸ್ಬೇಕು? +3 ಕೂಡಿಸ್ಬೇಕ. ಇಲ್ಲಿಂದ ಎಷ್ಟು ಕೂಡಿಸ್ಬೇಕು? 19 ಕೂಡಿಸ್ಬೇಕು. ಅಂದ್ರೆ ಟೋಟಲ್ ಆಗಿ ನೀ ಏನಂತಂದ ಹೇಳಿದ್ರೆ 22 ಕೂಡಿಸಿದಾಗ 19 ಬರುತ್ತೆ. ಅರ್ಥ ಆಯ್ತೇನ್ರಿ ಇವಾಗ್ರೆ? ಓಕೆ, ಇನ್ನು ಈಸಿಯಾಗಿ ಹೇಳೋಣ, ಒಂದಂತ ಹುಡುಗರಿಗೆ ಹೇಳ್ದಂಗೆ ಹೇಳೋಣ. ಇನ್ನೊಂದು ಎಕ್ಸಾಂಪಲ್. ಈಗ ಏನಂತಂದ ಹೇಳಿದ್ರ -7 ಐತೆ. ಇದೇನಪ್ಪಾ ಅಂತಂದ ಹೇಳಿದ್ರ ಈಗ 30 ಆಗ್ಬೇಕು. ಇದು -7 ದಿಂದ 30 ಆಗ್ಬೇಕಂತಂದ ಹೇಳಿದ್ರೆ ನಡುವೆ ಏನಂತಂದ ಹೇಳಿದ್ರೆ ಜೀರೋಕ್ ಬರ್ಬೇಕು. -7 ದಿಂದ 0 ಬಂದ್ ನೆಕ್ಸ್ಟ್ 0 ದಿಂದ 1 2 3 ಅಂತಂದ ಹೇಳಿ ಸ್ಟಾರ್ಟ್ ಆಗ್ಬೇಕು. ಈ ಕಡೆ 0 ದಿಂದ ಈ ಕಡೆ 30 ಆಗ್ಬೇಕಂದ್ರೆ ಎಷ್ಟು ಕೂಡಿಸ್ತೀರಿ? +30 ಕೂಡಿಸ್ತಾರೆ. ಇಲ್ಲಿ -7 ದಿಂದ 0 ಬರ್ಬೇಕಂತಂದ ಹೇಳಿದ್ರೆ ಎಷ್ಟು ಕೂಡಿಸ್ತೀರಿ? 7 ಕೂಡಿಸ್ತೀರಿ. ಅಂದ್ರೆ ಟೋಟಲ್ ಆಗಿ 37 ಕೂಡಿಸ್ಬೇಕಾಗತ್ತ. ಅವಾಗ ಏನಂದ್ರೆ ನಮ್ದು ಆನ್ಸರ್ 30 ಬರುತ್ತೆ. ಇವಾಗಾದ್ರೂ ಅರ್ಥ ಆತೇನ್ರಿ ಎಲ್ಲರಿಗೂ? ಹಂಗ ಮಾಡ್ಕೊಂಡಿದ್ದಿಲ್ಲಿ. ಇಲ್ಲಿ 14 3 ಐತಿ, -3 ಐತ್ರಿ. ನೆಕ್ಸ್ಟ್ ಏನಂತಂದ ಹೇಳಿದ್ರೆ 14 ಐತ್ರಿ. ನಾವು ಉಲ್ಟಾ ಬಂದೇವ್ರಿ. 0 ತಕ ಬಂದ್ರಿ, 0 ದಿಂದ -3. 0 ತಕ ಬರ್ಬೇಕಂದ್ರ -14 ಮಾಡೇವ್ರಿ. ನೆಕ್ಸ್ಟ್ ಈ ಕಡೆ ಹೋಗಿ 0 ದಿಂದ ಈ ಕಡೆ ಹೋಗ್ಬೇಕಂದ್ರ -3 ಮಾಡವ್ರಿ. ಅಂದ್ರ 14 -3 ಅಂತಂದ ಹೇಳಿದ್ರೆ -17 ಮಾಡವ್ರಿ. ಅರ್ಥ ಆಯ್ತಾ ಎಲ್ರಿಗೂ ಇವಾಗ? ಸೇಮ್ ಅದೇ ತರ. ನೆಕ್ಸ್ಟ್ ನೋಡ್ರಿ, 64 ಇದ್ದದ ಏನಪ್ಪಾ ಅಂತಂದ ಹೇಳಿದ್ರೆ 32 ಆಗೈತೆ. 32 ಇದ್ದದ್ 16 ಆಗೈತೆ. 16 ಇದ್ದದ್ 8 ಆಗೈತೆ. 8 ಇದ್ದದ್ 4 ಆಗೈತೆ. ನೆಕ್ಸ್ಟ್ 1 ಆಗೈತೆ. ಏನಿದು? ಏನಾಗೈತಿ ಇಲ್ಲಿ? ಎಸ್, ಏನಾಗೈತ್ರಿ? /2 ಆಗೈತೆ. /2 32 ಆಯ್ತು. 32 / 2 ಅಂತಂದ ಹೇಳಿದ್ರೆ 16. 16 /2 ಮಾಡಿದ್ರೆ 8. ಸೊ 8ರಾಗ 4 /2 ಮಾಡಿದ್ರೆ 4. ಸೊ 4ರಲ್ಲಿ /2 ಮಾಡಿದ್ರೆ 2. 2 /2 ಮಾಡಿದ್ರೆ 1. ಅಂದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 2 ಅಂತಂದ ಹೇಳಿ ಬರ್ತೈತೆ. ನೆಕ್ಸ್ಟ್ ಅದೇ ತರ ಸರ್ ಇಲ್ಲಿ ನೋಡ್ರಿ, 1067 ಐತ್ರಿ. ನೆಕ್ಸ್ಟ್ 1068 ಆಗೈತ್ರಿ. ನೆಕ್ಸ್ಟ್ 1072. ನೆಕ್ಸ್ಟ್ 1088. ನೆಕ್ಸ್ಟ್ ಯಾವ್ದು ಸಂಖ್ಯೆ ಅಂತಂದ ಹೇಳಿ? ಏನಾಗಿತ್ತು ನೋಡ್ರಿ, ಇಲ್ಲಿ +1 ಆಗೈತೆ. ಇಲ್ಲಿ ಎಷ್ಟಾಗೈತೆ? +4 ಆಗೈತೆ. ಇಲ್ಲಿ ಎಷ್ಟಾಗೈತೆ? +16 ಆಗೈತೆ. ನೆಕ್ಸ್ಟ್ ಏನಾಗ್ಬೇಕು? ಇದು 1ರ ಸ್ಕ್ವೇರು, ಇದು 2ರ ಸ್ಕ್ವೇರು, ಇದು 4ರ ಸ್ಕ್ವೇರು. ನೆಕ್ಸ್ಟ್ 8ರ ಸ್ಕ್ವೇರ್ ಆಗ್ಬೇಕು. ಅಂದ್ರ 64 ಬರ್ಬೇಕು. ಸೊ 1088 + 64 ಅಂತಂದ ಹೇಳಿದ್ರೆ 1152 ಆಗತ್ತೆ. ಅರ್ಥ ಆಯ್ತೇನ್ರಪ್ಪ? ಲಾಸ್ಟ್ ಕ್ವಶನ್ ಇವತ್ತಿಗೆ. ಡ್ಯಾಶ್ ಕೊಟ್ಟಿದ್ದಾನ. 37 ಐತೆ, 35 ಐತೆ, 27 ಐತೆ, 25 ಐತಿ, ಆಮೇಲೆ 17 ಐತಿ. ಕಮ್ಮಿ ಹಾಕೋದ್ ಬಂದೈತೆ. ಸೊ ಇಲ್ಲೇನಾಗೈತಿ? 37 ಇದ್ದದ್ 35 ಆಗೈತೆ ಅಂತಂದ ಹೇಳಿದ್ರೆ -2 ಆಗೈತೆ. 35 ಇದ್ದದ್ 27 ಆಗೈತೆ ಅಂತಂದ ಹೇಳಿದ್ರ ಸರ್ ಹಂಗ್ಯಾಕ್ ಥಿಂಕ್ ಮಾಡೋಣ್ರಿ? ಇದು 37 ಐತ್ರಿ, ರೌಂಡ್ ಹಾಕ್ತೇನ್ರಿ. ಇದು 27 ಐತ್ರಿ, 17 ಐತ್ರಿ. 37 ಇದ್ದದ್ 27 ಆಗೈತಿ, 27 ಇದ್ದದ್ 17 ಆಗೈತಿ. ಇಲ್ಲಿ ನೋಡ್ರಿ, ಇದು 25 ಐತ್ರಿ. ನೆಕ್ಸ್ಟ್ ಇದು 35 ಆಗೈತ್ರಿ. ಅಂದ್ರೆ ಇದು ಎಷ್ಟ್ ಇರ್ಬೇಕ್ರಿ? 45 ಇರ್ಬೇಕ್ರಿ. ಕರೆಕ್ಟಾ? 45, 35, 25 -10 ಆಗೈತಿ. -10 -10 ಇದೇನಾಗೈತಿ? -10 -10 ಆಗೈತಿ. ಒಂದ್ ಬಿಟ್ಟು ಒಂದ್. ಕ್ಲಿಯರ್ ಎಲ್ರಿಗೂ? ಸೊ ಇದೇನಂತಂದ ಹೇಳಿದ್ರೆ ನಾರ್ಮಲ್ ಆಗಿ 2025 ಕೇಳಿರುವಂತ ಕ್ವಶನ್ಸ್ ಗಳು. ಅದಾದ ನಂತರ ನೆಕ್ಸ್ಟ್ ನಾಳೆಗೆ ಏನಂತಂದ ಹೇಳಿದ್ರೆ ಇನ್ನೂ ಹಲವಾರು ಕ್ವಶನ್ಸ್ ಗಳನ್ನ ತಗೊಂಡ್ ಬರ್ತೀನಿ ನಾನು ಇದೇ ಟಾಪಿಕ್ ಮೇಲೆ. ಇನ್ನೂ ಕ್ವಶನ್ಸ್ ಗಳು ಬೇಸಿಕ್ ಇರ್ತಾವ, ಆಮೇಲೆ ಹೆವಿ ಟಫ್ ಆಗೂ ಇರ್ತಾವ. ಸೊ ಅವುಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಇದೊಂದ್ ಏನಂತಂದ ಹೇಳಿದ್ರೆ, ಇದೊಂದು ಟಾಪಿಕ್ ನೀವು ಕಲ್ತ್ರಿ ಅಂತಂದ ಹೇಳಿದ್ರೆ ಆಲ್ಮೋಸ್ಟ್ ನಾವು ಹಾಫ್ ರೀಸನಿಂಗ್ ಮುಗಿಸಿದಂಗ. ಮೇನ್ ಟಾಪಿಕ್ಸ್ ಗಳು ಬರೋದು.
ಆಮೇಲೆ ನೆಕ್ಸ್ಟ್ ಸಿಟ್ಟಿಂಗ್ ಅರೇಂಜ್ಮೆಂಟ್, ಅದಾದ ನಂತರ ಸ್ಟೇಟ್ಮೆಂಟ್ಸ್ ಅಂಡ್ ಕನ್ಕ್ಲೂಷನ್ಸ್, ಫಿಗರ್ ಸೀರೀಸ್ ಅವನ್ನೆಲ್ಲ ಮಾಡ್ಕೊಂತ ಹೋಗೋಣ. ಏನಪ್ಪಾ ಫಸ್ಟ್ ಕ್ವಶನ್ ಇನ್ನೊಮ್ಮೆ ಹೇಳ್ಬೇಕು? ಎಲ್ಲೈತ ಫಸ್ಟ್ ಕ್ವಶನ್ ಯಾವುದು? ಯಾವ್ದು ಇದಾ? ಹೇಳಂಗಿಲ್ಲ.